हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्ति वेदांत स्वामिन्निति नामिने। नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशधारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ಣ। ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಹರೇ ಇವತ್ತು ಕೃಷ್ಣ ಪ್ರಭುಜಿ, ಪ್ರಣಾಮ್ ಸ್ವಾಮಿ. ಹರೇ ಕೃಷ್ಣ ಮಾತು ಸ್ಕ್ರೀನ್ ಶೇರ್ ಮಾಡ್ತೇನೆ. ಕಾಣಿಸ್ತಾ ಇದೆ ಅಲ್ಲ? ಕಾಣಿಸ್ತಾ ಇದೆ ಪ್ರಭುಜಿ. ಕಾಣಿಸ್ತಿದೆ ಪ್ರಭು. ಓಕೆ, ಸ್ಟಾರ್ಟ್ ಮಾಡೋ ಮೊದಲು ಪಂಚತತ್ವ ಅವರ ಆಶೀರ್ವಾದ ತೆಗೆದುಕೊಳ್ಳೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಶ್ರೀ ಚೈತನ್ಯ ಚೈತನ್ಯ ಜಯ ಜಯ ನಿತ್ಯಾನಂದ. ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಅದ್ವೈತ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ 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 ಶ್ರೀ ಚೈತನ್ಯ ಜಯ ಚೈತನ್ಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ಟಾಪಿಕ್ ಏನಿದೆ, ಪರಿಪೂರ್ಣತೆಯ 3 ಹಂತಗಳು. ಯಾತಕ್ಕಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು? ಸಂಬಂಧ ಜ್ಞಾನ, ವಿಧೇಯ ಜ್ಞಾನ ಎಲ್ಲ ಅದನ್ನು ನೋಡೋಣ. ಯಾಕೆಂದ್ರೆ ಶುದ್ಧ ನಾಮ ಮತ್ತು ಪ್ರೇಮ ನಾಮವನ್ನು ಜಪ ಮಾಡಬೇಕಾದ್ರೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಪರಿಪೂರ್ಣತೆಯ 3 ಹಂತಗಳು ಯಾವುದು? ಒಂದು, ಶಾಸ್ತ್ರಗಳಲ್ಲಿ ವರ್ಣಿಸಿದ್ದಾರೆ, ಸಂಬಂಧ, ಭಗವಂತನ ಜೊತೆಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವುದು. ಅದಕ್ಕಾಗಿ ಅಭಿಧೇಯ ಅಂದ್ರೆ ಸಂಬಂಧವನ್ನು ಬೆಳೆಸಬೇಕಾದ್ರೆ ಅದಕ್ಕೆ ತಕ್ಕ ಕಾರ್ಯಚಟುವಟಿಕೆಗಳು ಯಾವುದು ಅದನ್ನು ಅಭ್ಯಾಸ ಮಾಡುವುದು. ಆಮೇಲೆ ಅಭಿಧೇಯ ಪರಿಪೂರ್ಣತೆಯನ್ನು ಹೊಂದಿದಾಗ ನಮಗೆ ಪ್ರಯೋಜನ ಸಿಗ್ತದೆ. ಪ್ರಯೋಜನ ಯಾವುದು? ನಮಗೆ ಸಿಗೋ ಪ್ರಯೋಜನ ಅಂದ್ರೆ ಯಾವುದು? ನಮ್ಮ ಗುರಿ ಏನು? ಕೃಷ್ಣ ಪ್ರೇಮ ಪಡೆಯೋದೇ ನಮ್ ಗುರಿ. ಕೃಷ್ಣ ಪ್ರೇಮ ನಮ್ಮ ಗುರಿ, ಅದೇ ಪ್ರಯೋಜನ. ನಮಗೆ ಅಭಿಧೇಯವನ್ನು ಅಭ್ಯಾಸ ಮಾಡಿದಾಗ ನಮಗೆ ಸಿಗುವ ಪ್ರಯೋಜನ ಏನು? ಕೃಷ್ಣ ಪ್ರೇಮ ಸಿಗ್ತದೆ. ಸೊ ಅದಕ್ಕಾಗಿ ಇಲ್ಲಿ ಶಿಲಾ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ? ವೆನ್ ಒನ್ ಈಸ್ ಅಕಸ್ಟಮ್ ಟು ಚಾಂಟಿಂಗ್, ದೆನ್ ಹಿಸ್ offenseless chanting, then his fruit he will be promoted to pure love of Godhead ಅಥವಾ attain the ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮವನ್ನು ಪಡಿತಾನೆ ಯಾವಾಗ? ಶುದ್ಧ ನಾಮ ಪ್ರೇಮನಾಮವನ್ನು ಯಾವಾಗ ಒಬ್ನು ಮಾಡ್ತಾನೆ ಅವನು ಕೃಷ್ಣ ಪ್ರೇಮವನ್ನು ಪಡಿತಾನೆ. ಅದಕ್ಕಾಗಿ ಅಭಿಧೇಯವನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು ಮತ್ತು ಸಂಬಂಧವನ್ನು ಬೆಳೆಸ್ಕೊಳ್ಬೇಕು ಭಗವಂತನ ಜೊತೆಗೆ. ಇದು ಸಂಬಂಧ ಜ್ಞಾನ, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಮತ್ತು ಅಭಿಧೇಯ ಜ್ಞಾನವನ್ನು ಸಹ ಸರಿಯಾಗಿ ಅರ್ಥ ಮಾಡಿಕೊ. ಇಲ್ಲದಿದ್ರೆ ನಾವು ಅಪರಾಧಗಳನ್ನು ಮಾಡ್ತಾ ಇದ್ರೆ
ನಾವು ಕೇವಲ ಅಪರಾಧಯುಕ್ತ ನಾಮವನ್ನು ಮಾಡ್ತಾ ಇರ್ತೇವೆ. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇರಬಹುದು, ಆದರೆ ಕೇವಲ ಅಪರಾಧಗಳನ್ನು ಮಾಡ್ತಾ ಇದ್ರೆ ನಾಮಾಪರಾಧ ಹಂತದಲ್ಲೇ ನಾವು ಇರ್ತೇವೆ. ಅದರಿಂದ ನಾಮಾಭಾಸದಿಂದ ನಾವು ಶುದ್ಧ ನಾಮದ ಸ್ತರಕ್ಕೆ ಏರ್ಬೇಕಾದ್ರೆ ಈ ಸಂಬಂಧ ಜ್ಞಾನ, ಅಭಿಧೇಯ ಜ್ಞಾನ ಅರ್ಥ ಮಾಡಿಕೊಳ್ಳುವುದು ತುಂಬಾ ಪ್ರಮುಖವಾಗಿದೆ. ಇದನ್ನ ನಾವು 1ನೇ ಕ್ಲಾಸಲ್ಲಿ ನೋಡಿದಿವಿ. ಸಂಬಂಧ ಅಂದ್ರೆ ಏನು? ಸಂಬಂಧ, ಜೀವಾತ್ಮ ಕೃಷ್ಣನೊಂದಿಗಿನ ಸಂಬಂಧವನ್ನು ಮರೆತಿದ್ದಾನೆ. ಅಂದ್ರೆ ನಮಗೆ ಭಗವಂತನ ಜೊತೆ, ಕೃಷ್ಣನ ಜೊತೆ ಶಾಶ್ವತವಾದ ಸಂಬಂಧ ಇದೆ. ಆದರೆ ಭೌತಿಕ ಲೋಕದಲ್ಲಿ ಎಲ್ಲ ಜೀವಾತ್ಮರು ಅದನ್ನು ಮರ್ತಿದ್ದಾರೆ. ಸೊ ಜೀವಾತ್ಮ ಕೃಷ್ಣನೊಂದಿಗಿನ ಶಾಶ್ವತವಾದ ಸಂಬಂಧವನ್ನು ಈಗ ಮರೆತಿದ್ದಾನೆ. ಕೃಷ್ಣನ ಮರೆವು ಆದಾಗ ಭೌತಿಕ ಸ್ವಭಾವದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾನೆ. ಜೀವಾತ್ಮ 3 ಗುಣಗಳ ಅಡಿಯಲ್ಲಿ ಬರ್ತಾನೆ. 3 ಗುಣಗಳು ಯಾವುದು? ಸತ್ವ, ರಜ, ತಮೋಗುಣ. ಸತ್ವಗುಣ, ರಜೋಗುಣ, ತಮೋಗುಣ. ಆಮೇಲೆ 3 ಗುಣಗಳ ಅಡಿಯಲ್ಲಿ ಬಂದಾಗ, ಅದರ ಈ ಹತೋಟಿಯಲ್ಲಿ ಬಂದಾಗ ಜೀವ ಏನು ಆಲೋಚನೆ ಮಾಡ್ತಾನೆ? ನಾನು ಭೌತಿಕ ದೇಹ. ನಾನು ಭೌತಿಕ ದೇಹ, ನಾನೇ ಭೋಕ್ತ, ನಾನೇ ಆನಂದಿಸುವವನು, ಕಂಟ್ರೋಲರ್ ನಾನೇ ನಾನೇ. ನಿಯಂತ್ರಕ, ಒಡೆಯ ಕಂಟ್ರೋಲರ್ ನಾನೇ, ಒಡೆಯ ಭಾವ ನಾನೇ ಒಡೆಯ ಭಾವ ನಾನೇ ಒಡೆಯ ಭಾವ, ನಾನೇ ಮಾಲೀಕ, ನಾನೇ ನಿಯಂತ್ರಕ, ನಾನೇ ಭೋಕ್ತ, ನಾನು ಈ ಭೌತಿಕ ದೇಹ. ಸೊ ಈ ರೀತಿ ಆಲೋಚನೆ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಆ ರೀತಿ ಆಲೋಚನೆ ಮಾಡಿದಾಗ ಈ ಭೌತಿಕ ಲೋಕ ಏನಿದೆ, ಇದೇ ನನ್ನ ಲೋಕ, ಇದು ನಾನು ಇಲ್ಲಿ ವಾಸ ಮಾಡುತ್ತಿರುವುದು, ಇದೇ ಸರ್ವಸ್ವ, ಇದೇ ನನ್ನ ಲೋಕ ಅಂತ ಆಲೋಚನೆ ಮಾಡ್ತಾನೆ. ಯಾತಕ್ಕಾಗಿ? ಅವನಿಗೆ ಆಧ್ಯಾತ್ಮಿಕ ಲೋಕದ ಬಗ್ಗೆ ಮರೆತು ಹೋಗಿದ್ದಾನೆ, ಕೃಷ್ಣನ ಬಗ್ಗೆ ಮರೆತಿದ್ದಾನೆ. ಸೊ ಈ ರೀತಿ ಯಾವಾಗ ಜೀವಾತ್ಮ ಆಲೋಚನೆ ಮಾಡ್ತಾನೆ ನಾನು ಈ ಭೌತಿಕ ಲೋಕ ಅಂತ, ಅವನು ಮತ್ತೆ 84 ಲಕ್ಷ ಜೀವಿಗಳ ಮೂಲಕ ಪುನರಾವರ್ತನೆಯನ್ನು ಹೊಂದಬೇಕು. ಮತ್ತೆ ಯಾತಕ್ಕಾಗಿ ಅಂದ್ರೆ ಅವನ ಇಚ್ಛೆಗಳು, ಭೌತಿಕ ಇಚ್ಛೆಗಳು ಇದೆ. ಆ ಇಚ್ಛೆಗಳ ಪ್ರಕಾರ ಯಾವ ಯಾವ ದೇಹಗಳು ಸಿಗ್ತದೆ? ಬಲಗಡೆಯಲ್ಲಿ ಇದೇನು, ಯಾವುದು? ಮೀನಿನ ದೇಹ, ಆಮೇಲೆ ಬೇರೆ ಬೇರೆ ಸಸ್ಯಗಳು, ಕ್ರಿಮಿಕೀಟಗಳು, ಹಾವು, ಪಕ್ಷಿ, ಮೊಸಳೆ, ಪ್ರಾಣಿಗಳು, ದನ, ಆಮೇಲೆ ಕೊನೆಗೆ ಮನುಷ್ಯ ದೇಹವನ್ನು ಪಡಿತಾನೆ. ಬ್ರಹ್ಮಾಂಡ ಬ್ರಹ್ಮಿತೆ ಕೋನು ಭಾಗ್ಯವಾನ್ ಜೀವ. ಬ್ರಹ್ಮಾಂಡದಲ್ಲಿ ಭ್ರಮಣವನ್ನು ಹೊಂದುತ್ತಾನೆ, ಮೇಲೆ ಹೋಗ್ತಾನೆ, ಕೆಳಗೆ ಬರ್ತಾನೆ, ಮನುಷ್ಯ ದೇಹವನ್ನು ಪಡಿತಾನೆ, ಪ್ರಾಣಿಗಳ ದೇಹವನ್ನು ಪಡಿತಾನೆ, ದೇವತೆಗಳ ದೇಹವನ್ನು ಪಡಿತಾನೆ. ಆದರೆ ಇವೆಲ್ಲದರ ಮೂಲಕ ಅವನು ಏನನ್ನು ಮಾಡ್ತಾ ಇದ್ದಾನೆ? ಜನನ ಮತ್ತು ಮರಣಗಳ ಚಕ್ರದ ಮೂಲಕ ಹೋಗ್ತಾ ಇದ್ದಾನೆ. ಇದೆಲ್ಲ ಯಾತಕ್ಕಾಗಿ ಆಗ್ತಾ ಇದೆ? ಅವನ ಇಚ್ಛೆ. ಅವನ ಇಚ್ಛೆ ಇದೆ, ಭೌತಿಕ ಇಚ್ಛೆ. ಭೌತಿಕ ಇಚ್ಛೆ ಯಾತಕ್ಕಾಗಿದೆ? ಎಂಜಾಯ್ ಮಾಡ್ತಿದ್ದಾನೆ, ಕೃಷ್ಣನ ಜೊತೆಗೆ ಬರ್ತಿದ್ದಾನೆ. ಕೃಷ್ಣನನ್ನು ಮರೆತು ಬಿಡ್ತಾನೆ. ಕೃಷ್ಣ ಭೂಲಿಯ ಜೀವ್, ಭೂಲಿಯ ಅಂದ್ರೆ ಮರೆತು. ಕೃಷ್ಣ ಭೂಲಿಯ ಜೀವ ಭೋಗವಾಂಚಾಕರೆ ಪಾಶತೆ ಮಾಯತರೆ ಜಪಟಿಯಾದರೆ. ಕೃಷ್ಣ ಭೂಲಿಯ ಜೀವ್, ಕೃಷ್ಣನನ್ನು ಜೀವ ಮರೆತು ಹೋದಾಗ ಏನಾಗ್ತದೆ? ಭೋಗವಾಂಚಾಕರೆ, ಭೋಗವನ್ನು ಮಾಡಬೇಕು ಅನ್ನುವ ಇಚ್ಛೆ ಹುಟ್ಟುತ್ತದೆ. ನಾನು ಎಂಜಾಯ್ ಮಾಡ್ತೇನೆ, ಈ ರೀತಿ ಭೋಗವನ್ನು ಮಾಡುತ್ತೇನೆ. ಆವಾಗ ಹತ್ತಿರದಲ್ಲಿರುವಂತಹ ಮಾಯಾ ಜಪಟಿಯಾದರೆ ತತ್ಕ್ಷಣ ಹಿಡಿದು ಬಿಡ್ತದೆ. ಆಮೇಲೆ 3 ತ್ರಿಗುಣಗಳ ಅಡಿಯಲ್ಲಿ ಅದು ಜೀವಾತ್ಮನನ್ನು ಬಂಧಿಸಿ ಅದ ಜೀವಾತ್ಮನ್ನು ಕುಣಿಸ್ತಾಳೆ. ಆವಾಗ ಜೀವಾತ್ಮ ಆಲೋಚನೆ ಮಾಡ್ತಾನೆ, ನಾನೇ ಭೋಗ್ತಾ, ನಾನೇ ಎಂಜಾಯ್.
ಸೊ ಪ್ರಕೃತೆ ಕ್ರಿಯಮಾನಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಮಿಥ್ಯಾಹಂಕಾರಕ್ಕೆ ಒಳಗಾಗಿ ಜೀವಾತ್ಮ ಆಲೋಚನೆ ಮಾಡ್ತಾನೆ, ಎಲ್ಲವನ್ನೂ ನಾನೇ ಮಾಡ್ತಾ ಇದ್ದೇನೆ, ನನ್ನ ಕುಟುಂಬವನ್ನು ನಾನು ಒಳ್ಳೆಯ ರೀತಿಯಲ್ಲಿ ಪಾಲನೆ ಮಾಡ್ತಾ ಇದ್ದೇನೆ, ನನ್ನ ಮಕ್ಕಳನ್ನು ನಾನು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೇನೆ, ಅದಕ್ಕಾಗಿ ನಾನು ಪ್ರಮೋಷನನ್ನು ಹೊಂದಬೇಕು, ನೆಕ್ಸ್ಟ್ ಒಳ್ಳೆಯ ಕಂಪನಿಗೆ ನಾನು ಹಾರಬೇಕು, ಯಾಕಂದರೆ ನನ್ನ ಹೆಂಡತಿ ಮತ್ತು ಮಕ್ಕಳಿಗೆ ನಾನು ಒಳ್ಳೆಯ ರೀತಿಯ ಆರೈಕೆ ಪೋಷಣೆಗಳನ್ನು ನಾನು ಮಾಡಬೇಕು, ಅವರಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕು, ಎಲ್ಲವನ್ನೂ ನಾನೇ ಮಾಡ್ತಾ ಇದ್ದೇನೆ, ನನ್ನ ಕುಟುಂಬವನ್ನು ನಾನೇ ಪಾಲಿಸ್ತಾ ಇದ್ದೇನೆ, ಈ ರೀತಿ ಆಲೋಚನೆಯನ್ನು ಮಾಡ್ತಾನೆ. ಆದರೆ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ? ಮಾನವ ಜೀವನ ಬಹಳ ದುರ್ಲಭ. ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ಯೆ ವೈಕುಂಠ ಪ್ರಿಯದರ್ಶನ. ಮನುಷ್ಯ ದೇಹ ತುಂಬ ದುರ್ಲಭ. ದುರ್ಲಭೋ ಮಾನುಷೋ ದೇಹ, ತುಂಬ ದುರ್ಲಭವಾದ ಮನುಷ್ಯ ದೇಹ. ಆದರೆ ಮನುಷ್ಯ ದೇಹ ಸಿಕ್ಕಿದರೆ ಎಷ್ಟು ಕ್ಷಣಗಳಿದೆ, ಎಷ್ಟು ಇದೆ, ತುಂಬ ವರ್ಷಗಳ ಕಾಲ ಅದು ಬಾಳುವುದಿಲ್ಲ ದೇಹ. ಕೇವಲ ಒಂದು 70, 60, 70, 80 ವರ್ಷ ಅಥವಾ ಮ್ಯಾಕ್ಸಿಮಮ್ 90, 100 ವರ್ಷ. ಅಂದ್ರೆ ಕ್ಷಣಭಂಗುರ, ಯಾವುದೇ ಕ್ಷಣದಲ್ಲಿ ನಾಶ ಆಗ್ಬೋದು. ಈಗ ನೋಡ್ತೇವೆ ಎಷ್ಟೊಂದು 30, 50 ವರ್ಷಗಳಲ್ಲಿ ಹಾರ್ಟ್ ಅಟ್ಯಾಕ್ಗಳು ಅಥವಾ ಸ್ಟ್ರೋಕ್ಗಳು, ಎಂತೆಂಥ ಕಾಯಿಲೆಗಳು ಬರ್ತದೆ. ಸೊ ಈ ರೀತಿ ಕ್ಷಣಭಂಗುರ, ಯಾವುದೇ ಕ್ಷಣದಲ್ಲಿ ಮನುಷ್ಯನಿಗೆ ಸಾವು ಬರುವಂತಹ ಸಾಧ್ಯತೆಗಳು ಇದೆ. ದೇಹಿನ ಕ್ಷಣಭಂಗುರ. ಆದರೆ ಮನುಷ್ಯ ದೇಹ ಸಿಕ್ಕಿದ ಅದಕ್ಕಿಂತ ದುರ್ಲಭವಾದದ್ದು ಯಾವುದು? ತತ್ರಾಪಿ ದುರ್ಲಭಂ ಮನ್ಯೆ, ಅದಕ್ಕಿಂತ ದುರ್ಲಭವಾದದ್ದು ವೈಕುಂಠ ಪ್ರಿಯದರ್ಶನಂ, ಶುದ್ಧ ಭಕ್ತರ ಸಂಘ ಸಿಗುವುದು. ಈ ಶುದ್ಧ ಭಕ್ತರ ಸಂಘ ಯಾರಿಗೆ ಸಿಗ್ತದೆ, ಅದು ಮನುಷ್ಯ ದೇಹದಲ್ಲಿ ಇನ್ನೂ ಅತ್ಯಂತ ದುರ್ಲಭವಾದ ವಿಷಯ. ಅದಕ್ಕಾಗಿ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ಮಾನ್ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಎಷ್ಟೊಂದು ಜನ್ಮ ಜನ್ಮಾಂತರಗಳ ನಂತರ ಒಬ್ಬ ಜ್ಞಾನವನ್ನು ಪಡೆದಾಗ ಕೃಷ್ಣನಿಗೆ ಶರಣಾಗ್ತಾನೆ. ಆಮೇಲೆ ಹಲವು ಜನ್ಮಗಳ ನಂತರ ಒಬ್ಬ ವ್ಯಕ್ತಿ ಆಲೋಚನೆ ಮಾಡ್ತಾನೆ, ಅಥಾತೋ ಬ್ರಹ್ಮ ಜಿಜ್ಞಾಸ, ಅಂದ್ರೆ ನಾನು ಯಾರು, ನಾನು ಈ ಭೌತಿಕ ಲೋಕದಲ್ಲಿ ಯಾತಕ್ಕಾಗಿ ಸಫರಿಂಗ್ಸ್ಗಳನ್ನು, ದುಃಖವನ್ನು ಪಡಿತಾ ಇದ್ದಾನೆ, ಭಗವಂತ ಅಂದ್ರೆ ಯಾರು, ಭಗವಂತನ ಒಂದಿಗೆ ದೇವರೊಂದಿಗೆ ಇರುವಂತಹ ನನ್ನ ಸಂಬಂಧ ಏನು ಅಂತ ಈ ರೀತಿ ಆಲೋಚನೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಆದರೆ ಆ ರೀತಿ ಆಲೋಚನೆ ಮಾಡುವವರಲ್ಲಿ ಸಹ ಎಷ್ಟೊಂದು ಮಾರ್ಗಗಳನ್ನು ಅನುಸರಿಸ್ತಾರೆ. ಜ್ಞಾನ ಯೋಗ, ಅಷ್ಟಾಂಗ ಯೋಗ, ಕರ್ಮಯೋಗ, ಕೆಲವರು ಮಾತ್ರ ಭಕ್ತಿ ಯೋಗವನ್ನು ಅನುಸರಿಸ್ತಾರೆ. ಅದಕ್ಕಾಗಿ ಏನು ಹೇಳಿದ್ದಾರೆ? ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ದುರ್ಲಭ ಅಂದ್ರೆ ತುಂಬಾ ದುರ್ಲಭ, ಸುದುರ್ಲಭ ಅತಿ ಅತ್ಯಂತವಾಗಿ ದುರ್ಲಭವಾಗಿದೆ ಅಂತ ಮಹಾತ್ಮರು ಸಿಗುವುದು. ಯಾರು ವಾಸುದೇವ ದೇವೋತ್ತಮ ಪರಮ ಪುರುಷ ಅಂತ ಯಾರು ಅರ್ಥ ಮಾಡಿಕೊಳ್ತಾರೆ. ಸೊ ಆದ್ರಿಂದ ಈ ಜೀವಾತ್ಮ ಜನನ ಮರಣಗಳ ಚಕ್ರದಲ್ಲಿ ಹೋಗ್ತಾ ಇರಬೇಕಾದ್ರೆ ಹಲವು ಜನ್ಮಗಳ ನಂತರ ನನ್ನ ಮತ್ತು ಭಗವಂತನ ಜೊತೆಗೆ ಇರುವಂತಹ ಸಂಬಂಧ ಏನು, ನಾನು ಯಾರು, ಭಗವಂತ ಯಾರು, ಇದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಅವನು ಆರಂಭವನ್ನು ಮಾಡ್ತಾನೆ. ದಿಸ್ ಈಸ್ ದ ಬಿಗಿನಿಂಗ್, ಇದು ಆರಂಭ ಅವನದು. ಏನು ಅಥಾತೋ ಬ್ರಹ್ಮ ಜಿಜ್ಞಾಸ ಯಾವಾಗ ಆಲೋಚನೆ ಮಾಡ್ತಾನೆ, ಅದು ಆರಂಭದ ಹಂತ. ಈ ಆರಂಭದ ಹಂತದಿಂದ ಅವನು ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪ ಶ್ರದ್ಧೆ ಅಥವಾ ನಂಬಿಕೆ, ಭಗವಂತನ ಬಗ್ಗೆ ನಂಬಿಕೆಯನ್ನು ಬೆಳೆಸ್ಕೊಳ್ತಾನೆ.
ಸ್ವಲ್ಪ ಸ್ವಲ್ಪ ಜ್ಞಾನವನ್ನು ಬೆಳೆಸಿಕೊಳ್ತಾನೆ. ಅದಕ್ಕಾಗಿ ಸಂಬಂಧ ಜ್ಞಾನ ಅಂತ ಅಂದ್ರೆ ಏನು? ಅವನು ಅಥಾತೋ ಬ್ರಹ್ಮ ಜಿಜ್ಞಾಸಾಂ, ನಾನು ಯಾರು ಅಂತ ಆಲೋಚನೆ ಮಾಡಬೇಕಾದ್ರೆ ಖಂಡಿತವಾಗಿ ಪರಮಾತ್ಮನಾಗಿ ಕೃಷ್ಣ ಹೃದಯದಲ್ಲಿ ಇದ್ದಾನೆ, ಅವನು ಸಹಾಯ ಮಾಡಿಯೇ ಮಾಡ್ತಾನೆ. ಆವಾಗ ಸಂಬಂಧ ಜ್ಞಾನ ಅಂದ್ರೆ ನಾನು ಯಾರು? ನಾನು ಜೀವಾತ್ಮ. ಭಗವಂತ ಯಾರು? ಭಗವಂತ ಅಂದ್ರೆ ವಾಸುದೇವ ಸರ್ವಮಿತಿ ಕೃಷ್ಣ, ಅಥವಾ ಅವನ ಪವಿತ್ರ ನಾಮ ಬಿಲ್ಲವಲ್ಲ. ನ ಭಿನ್ನತ್ವಂ ನಾಮ ನಾಮಿನೋ. ಇದು ಕೃಷ್ಣ, ಅವನು ದೇವೋತ್ತಮ ಪರಮ ಪುರುಷ. ಮತ್ತು ಈ ಭೌತಿಕ ಪ್ರಕೃತಿ ಅಂದ್ರೆ ಏನು? ಆಧ್ಯಾತ್ಮಿಕ ಸ್ವಭಾವ, ಆಧ್ಯಾತ್ಮಿಕ ಪ್ರಕೃತಿ ಯಾವುದು? ಇದು ಪ್ರಕೃತಿಯ ಬಗ್ಗೆ ಆಲೋಚನೆ ಮಾಡ್ತಾನೆ. ಮತ್ತು ಇವು ಎಲ್ಲದರ ನಡುವೆ ಇರುವಂತಹ ಸಂಬಂಧ, ಜೀವಾತ್ಮ ಮತ್ತು ಕೃಷ್ಣನ ನಡುವೆ ಇರುವ ಸಂಬಂಧ, ಜೀವಾತ್ಮ ಮತ್ತು ಪ್ರಕೃತಿಯ ಜೊತೆ ಇರುವ ಸಂಬಂಧ, ಕೃಷ್ಣ ಮತ್ತು ಪ್ರಕೃತಿಯ ನಡುವೆ ಇರುವಂತಹ ಸಂಬಂಧ, ಇದೆಲ್ಲದರ ನಡುವೆ ಇರುವಂತಹ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ಇದು ಸಂಬಂಧ ಜ್ಞಾನ. ಸೊ ಸಂಬಂಧ ಜ್ಞಾನವನ್ನು ಒಬ್ಬನು ಬೆಳೆಸಿಕೊಳ್ಬೇಕು. ಆದರೆ ಸಂಬಂಧ ಜ್ಞಾನವನ್ನು ಯಾರು ನೀಡ್ತಾರೆ? ದೀಕ್ಷಾ ಗುರು. ನಮಗೆ ಸಂಬಂಧ ಜ್ಞಾನವನ್ನು ದೀಕ್ಷಾ ಗುರುಗಳು ನೀಡ್ತಾರೆ. ಸೊ ಪ್ರಪ್ರಥಮವಾಗಿ ಸಂಬಂಧ ಜ್ಞಾನ ಏನು? ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ್, ಕೃಷ್ಣೇರ ತಟಸ್ಥ ಶಕ್ತಿ ಭೇದ ಭೇದ ಪ್ರಕಾಶ್. ಸೊ ಇದನ್ನು ಅರ್ಥ ಮಾಡಿಕೊಳ್ಳುವುದೇನು? ಜೀವಾತ್ಮ ಅವನು ತಟಸ್ಥ ಶಕ್ತಿ ಮತ್ತು ಕೃಷ್ಣನ ನಿತ್ಯ ದಾಸ ಅಂತ ಇದನ್ನು ಅರ್ಥ ಮಾಡಿಕೊಳ್ಳುವುದು. ಈ ಸಂಬಂಧ ಜ್ಞಾನವನ್ನು ದೀಕ್ಷಾ ಗುರುಗಳು ನಮಗೆ ದೀಕ್ಷಾ ಸಮಯದಲ್ಲಿ ನೀಡ್ತಾರೆ. ಏನು? ದೀಕ್ಷಾ ಗುರುವು ಕೃಷ್ಣನೊಂದಿಗೆ ಕಳೆದು ಹೋದ ಸಂಬಂಧವನ್ನು ದೀಕ್ಷಾ ಸಮಯದಲ್ಲಿ ಪುನಃ ಸ್ಥಾಪಿಸ್ತಾನೆ. ಈ ರೀತಿಯಲ್ಲಿ ಶಿಷ್ಯನು ಕೃಷ್ಣನ ಸಂಪರ್ಕವನ್ನು ಮತ್ತೆ ಹೊಂದುತ್ತಾನೆ. ಸೊ ಆದ್ರಿಂದ ದೀಕ್ಷಾ ಗುರುಗಳ ಸ್ಥಾನ ಏನಿದೆ ತುಂಬಾ ಪ್ರಮುಖವಾಗಿದೆ. ಯಾಕಂದ್ರೆ ನಾವು ಕೋಟಿ ಕೋಟಿ ಜನ್ಮಗಳಿಂದ ನಾವು ಭಗವಂತನನ್ನು ಮರೆತು ಹೋಗಿದ್ದೇವೆ, ಆ ಸಂಬಂಧ ಈಗ ಮರೆತು ಹೋಗಿದ್ದೇವೆ. ಅದನ್ನು ಮತ್ತೆ ಪುನಃಸ್ಥಾಪನೆ, ಅದನ್ನು ದೀಕ್ಷೆಯ ಸಮಯದಲ್ಲಿ ದೀಕ್ಷಾ ಗುರುವು ಮತ್ತೆ ಪುನರ್ಸ್ಥಾಪನೆಯನ್ನು ಮಾಡ್ತಾನೆ. ಆದ್ರಿಂದ ದೀಕ್ಷಾ ಗುರು ಸಂಬಂಧ ಜ್ಞಾನವನ್ನು ನೀಡ್ತಾನೆ. सूर्यांश किरण याचे अग्निज्वाला छाय स्वाभाविक कृष्णेर तीन प्रकार शक्ति होय. ಭಗವಂತನ ಮೂರು ಶಕ್ತಿಗಳು ಯಾವುದು? ಭಗವಂತನ ಜೊತೆಗೆ ಭಗವಂತನ ಪ್ರಮುಖ ಮೂರು ಶಕ್ತಿಗಳು ಯಾವುದು? ಅಂತರಂಗ, ಬಹಿರಂಗ, ಅಂತರಂಗ, ಬಹಿರಂಗ, ತಟಸ್ಥ ಶಕ್ತಿ. ಸೊ ತಟಸ್ಥ ಶಕ್ತಿಯಲ್ಲಿ ಜೀವಾತ್ಮರು ಬರ್ತಾರೆ. ಸೊ ಜೀವಾತ್ಮ ಮಾರ್ಜಿನಲ್ ಎನರ್ಜಿ ಅಂದ್ರೆ ನಮ್ಮ ಈ ಒಂದು ಸಮುದ್ರ ಇದೆ, ಸಮುದ್ರ ಕಿನಾರೆ ಅಂದ್ರೆ ತಟದಲ್ಲಿ ನಿಂತಾಗ ಒಂದು ಕಾಲು ಆ ನೀರು ಬರುವ ಸ್ಥಳದಲ್ಲಿ ನಿಂತಾಗ ಒಂದು ಕಾಲನ್ನು ಎಡಗಡೆಗೆ ಇಟ್ರೆ ಸಮುದ್ರದ ಒಳಗಡೆ ಕಾಲು, ಮತ್ತು ಅಲ್ಲೇ ನಿಂತುಕೊಂಡು ಬಲಗಡೆಗೆ ಕಾಲಿಟ್ರೆ ದಡದ ಮರಳಿನ ಮೇಲೆ ಬರ್ತಾನೆ. ಸೊ ಜೀವಾತ್ಮಕ್ಕೆ ಫ್ರೀ ವಿಲ್ ಅಂದ್ರೆ ಸ್ವತಂತ್ರ ಇಚ್ಛೆ ಇದೆ. ಏನು? ತನ್ನದೇ ಇಚ್ಛೆಯಿಂದ ಭೌತಿಕ ಎಕ್ಸ್ಟರ್ನಲ್ ಎನರ್ಜಿ, ಬಹಿರಂಗ ಶಕ್ತಿಯ ಅಧೀನಕ್ಕೆ ಒಳಗಾಗಬಹುದು, ಅಥವಾ ತನ್ನದೇ ಇಚ್ಛೆಯಿಂದ ಯಾವಾಗಲೂ ಅಂತರಂಗ ಶಕ್ತಿಯ ಅಧೀನದಲ್ಲಿ ಇರಬಹುದು. ಸೊ ಆದ್ರಿಂದ ಜೀವಾತ್ಮಕ್ಕೆ ಈ
ಫ್ರೀ ವಿಲ್, ಸ್ವತಂತ್ರ ಇಚ್ಛೆ ಇರುವುದರಿಂದ ಜೀವಾತ್ಮನನ್ನು ತಟಸ್ಥ ಶಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣೇರ ತಟಸ್ಥ ಶಕ್ತಿ ಭೇದ ಪ್ರಕಾಶ್. ಈಗ ಸೂರ್ಯ ಇದ್ದಾನೆ, ಸೂರ್ಯನಿಗೆ ಅನೇಕ ಕಿರಣಗಳು ಬರ್ತದೆ ಸೂರ್ಯನ್, ಆದ್ರೆ ಆ ಕಿರಣಗಳು ಸೂರ್ಯನಿಂದ ಅಭಿನ್ನ. ಆದ್ರೆ ನಾವು ಸೂರ್ಯನ ಕಿರಣವನ್ನೇ ಸೂರ್ಯ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸೊ ಅದರಿಂದ ಅಚಿಂತ್ಯ ಭೇದ ತತ್ವವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಹೇಳಿದರು. ಸೊ ಈ ರೀತಿ ನಾವು ಈಗ ಅರ್ಥ ಮಾಡಿಕೊಂಡ್ವಿ. ಜೀವಾತ್ಮ ಬೇರೆ ಬೇರೆ ಯೋನಿಗಳಲ್ಲಿ, 84 ಲಕ್ಷ ಯೋನಿಗಳಲ್ಲಿ ಈ ಭ್ರಮಣವನ್ನು ಮಾಡ್ತಾ ಇದ್ದ. ಬ್ರಹ್ಮಾಂಡ ಭ್ರಮಿತೆ ಕೌನ ಭಾಗ್ಯವಾನ್ ಜೀವ್ ಗುರು ಕೃಷ್ಣ ಪ್ರಸಾದೆ ಪಾಯ್ ಭಕ್ತಿಲತಾ ಬೀಜ್. ಸೊ ಕರ್ಮದ ಪ್ರಕಾರ ಎಲ್ಲಾ ಜೀವಾತ್ಮಗಳು ಬ್ರಹ್ಮಾಂಡದಲ್ಲಿ ಭ್ರಮಣವನ್ನು ಮಾಡ್ತಾ ಇದ್ದಾನೆ. ಕೆಲವೊಮ್ಮೆ ಮೇಲೆಗಡೆ ಹೋಗ್ತಾನೆ, ಸ್ವರ್ಗಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಅಪ್ಸರೆಯರೊಂದಿಗೆ ಅಥವಾ ಬೇರೆ ಬೇರೆ ನಂದನ ಉದ್ಯಾನವನಗಳು, ಅಲ್ಲಿ ಎಂಜಾಯ್ ಮಾಡ್ತಾನೆ. ಆಮೇಲೆ ಮತ್ತೆ ಕೆಲವೊಮ್ಮೆ ನರಕಲೋಕಕ್ಕೆ ಹೋಗ್ಬೋದು, ಮತ್ತೆ ಭೂಲೋಕದಲ್ಲಿ ಪ್ರಾಣಿಗಳಾಗಿ ಹುಟ್ಟಬಹುದು. ಸೊ ಬ್ರಹ್ಮಾಂಡ ಭ್ರಮಿತೆ ಕೌನ್ ಭಾಗ್ಯವಾನ್ ಜೀವ್. ಯಾರು ಭಾಗ್ಯವಂತ ಜೀವ ಆತ್ಮ ಆಗಿರ್ತಾನೆ, ಅವನು ಗುರು ಮತ್ತು ಕೃಷ್ಣನ ಪ್ರಸಾದ ಅಂದ್ರೆ ಕೃಪೆಯನ್ನು ಹೊಂದಿ ಭಕ್ತಿಲತಾ ಬೀಜವನ್ನು ಪಡಿತಾನೆ. ಯಾವಾಗ? ದೀಕ್ಷಾ ಕಾಲದಲ್ಲಿ ದೀಕ್ಷಾ ಗುರುಗಳು ಈ ಭಕ್ತಿಲತಾ ಬೀಜವನ್ನು ಜೀವಾತ್ಮರಿಗೆ ನೀಡ್ತಾನೆ. ಸೊ ಆವಾಗ ಆ ಭಕ್ತಿಲತಾ ಬೀಜವನ್ನು ಪಡೆದಂತಹ ಭಾಗ್ಯವಂತ ಜೀವ ಅವನು ನಿಜವಾಗಿ ಅಫಿಷಿಯಲ್ ಕೃಷ್ಣನ ಜೊತೆಗೆ ಮರೆತು ಹೋಗಿರುವಂತಹ ಆ ಸಂಬಂಧವನ್ನು ಮರುಸ್ಥಾಪನೆ ಅವನು ಮಾಡಿಕೊಳ್ತಾನೆ. ಅದಕ್ಕಾಗಿ ಇಲ್ಲಿ ಏನು ಹೇಳಿದ್ದಾರೆ? ಬೈ ದ ಮರ್ಸಿ ಆಫ್ ಬೋತ್ ಕೃಷ್ಣ ಅಂಡ್ ದ ಸ್ಪಿರಿಚುವಲ್ ಮಾಸ್ಟರ್ such a person receives the seed of the creeper of devotional service. ಏನಂದ್ರೆ ಕೃಷ್ಣನಿಗೆ ಶರಣಾಗುವುದು ಮತ್ತು ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಅರ್ಥ ಮಾಡಿಕೊಳ್ಳುವುದು, ಇದು ಪ್ರಪ್ರಥಮವಾದ ಹೆಜ್ಜೆ. ಸೊ ಅದಕ್ಕಾಗಿ ನಾವು ಶ್ರೀಲ ಪ್ರಭುಪಾದರು ಏನು ಹೇಳಿದ್ರು? ದೀಕ್ಷಾ ಈಸ್ ದ ಬಿಗಿನಿಂಗ್ ಇನ್ ಸ್ಪಿರಿಚುವಲ್ ಲೈಫ್. ಆಧ್ಯಾತ್ಮಿಕ ಜೀವನದಲ್ಲಿ ಆರಂಭದ ಹಂತ ಅಂದ್ರೆ ದೀಕ್ಷೆಯನ್ನು ಪಡೆಯುವುದು. ಸಂಬಂಧ ನಾವು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಸಹ ನಾವು ನೋಡಿದ್ದೇವೆ. ಏನು 64 ಅಂಗಗಳು ಇದೆ. ಆ 64 ಅಂಗಗಳಲ್ಲಿ ಮೊದಲ 4 ಮತ್ತು ಅಥವಾ 5 ಅಂಗಗಳು ಅದು ಗುರುವಿನ ಶರಣಾಗುವುದು ಅಥವಾ ವೈಷ್ಣವರಿಗೆ ಸೇವೆಗಳನ್ನು ಸಲ್ಲಿಸುವುದು, ಇದನ್ನೇ ವಿವರಿಸ್ತದೆ. ಅದರಲ್ಲಿ ಪ್ರಪ್ರಥಮವಾದದ್ದು ಯಾವುದು? ಶ್ರೀ ಗುರು ಪಾದಾಶ್ರಯ. ಸೊ ಗುರುವಿನ ಪಾದದ ಆಶ್ರಯವನ್ನು ಪಡೆಯುವುದು. ಸೊ ಟೇಕಿಂಗ್ ಶೆಲ್ಟರ್ ಎಟ್ ದ ಲೋಟಸ್ ಫೀಟ್ ಆಫ್ ಶ್ರೀ ಗುರು. ಇದರಲ್ಲಿ ನಾವು ಪ್ರಪ್ರಥಮವಾಗಿ ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಕೃಷ್ಣನಿಗೆ ಶರಣಾಗುವುದರಲ್ಲಿ ಪ್ರಾಸೆಸ್, ಇದರಲ್ಲಿ ಪ್ರಪ್ರಥಮವಾದ ಮೊದಲ ಹೆಜ್ಜೆ ನಾವು ಗುರುವಿಗೆ ಶರಣಾಗ್ತೇವೆ. ಸೊ ಅದರಿಂದ ಏನು ಹೇಳಿದ್ದಾರೆ? ಆಧ್ಯಾತ್ಮಿಕ ಗುರುಗಳಿಂದ ದೀಕ್ಷೆಯನ್ನು ಪಡೆಯುತ್ತಾರೆ. ಎರಡನೇದು ಅಂದ್ರೆ ಶ್ರೀ ಕೃಷ್ಣ ದೀಕ್ಷಾ ಶಿಕ್ಷಾದಿ. ಸೊ ಒಂದನೆಯದಾಗಿ ದೀಕ್ಷೆಯನ್ನು ಪಡೆಯುವುದು ಮತ್ತು ಎರಡನೆಯದು ಶಿಕ್ಷಾ ಅಂದ್ರೆ ಸ್ಪಿರಿಚುವಲ್ ಇನ್ಸ್ಟ್ರಕ್ಷನ್ಸ್, ಆಧ್ಯಾತ್ಮಿಕ ಬೋಧನೆಗಳನ್ನು ಪಡೆಯುವುದು.
ಅದಕ್ಕಾಗಿ ಪ್ರಪ್ರಥಮವಾಗಿ ಪ್ರಾಥಮಿಕ ಹಂತದಲ್ಲಿ ಒಬ್ಬ ಭಕ್ತ ತನಗೆ ಸ್ಫೂರ್ತಿಯನ್ನು ನೀಡುವಂತಹ ಒಬ್ಬ ಆಧ್ಯಾತ್ಮಿಕ ಗುರುಗಳಿಂದ ಅವರ ಬೋಧನೆಗಳನ್ನು, ಅವರ ಪ್ರವಚನಗಳನ್ನು ಕೇಳಲಿಕ್ಕೆ ಆರಂಭ ಮಾಡ್ತಾನೆ. ಆಮೇಲೆ ಕೆಲವು ಸಮಯಗಳ ಕಾಲ ಅವನು ಅವರ ಪ್ರವಚನಗಳನ್ನು ಕೇಳ್ತಾ ಇರ್ತಾನೆ. ಶ್ರೀಲ ಪ್ರಭುಪಾದರ ಪ್ರವಚನಗಳನ್ನು ಕೇಳ್ತಾ ಇರ್ತಾನೆ, ಮತ್ತೆ ಆಧ್ಯಾತ್ಮಿಕ ಗುರುಗಳ ಪ್ರವಚನಗಳನ್ನು ಸಹ ಅವನು ಕೇಳ್ತಾ ಇರ್ತಾನೆ. ಸೊ ಈ ರೀತಿ ಕ್ರಮೇಣವಾಗಿ ಸ್ವಲ್ಪ ಸಮಯದ ನಂತರ ಕೇಳಿದಾಗ ಅವನಿಗೆ ಒಂದು ರೀತಿಯ ಆತ್ಮವಿಶ್ವಾಸ ಬರಬೇಕು. ಏನು ಅಂದ್ರೆ, ಈ ವ್ಯಕ್ತಿ ನನ್ನನ್ನು ಆಧ್ಯಾತ್ಮಿಕ ಲೋಕಕ್ಕೆ ಕರೆದುಕೊಂಡು ಹೋಗಬಲ್ಲ, ಆದ್ರಿಂದ ನಾನು ಇವನಿಗೆ ಶರಣಾಗ್ತೇನೆ ಅಂತ. ಆ ರೀತಿಯ ಒಂದು ಸ್ಫೂರ್ತಿ ಅವನಿಗೆ ತನ್ನ ಹೃದಯದಲ್ಲಿ ಬಂದಾಗ ಅವನು ಗುರುವಿನ ಪಾದ ಆಶ್ರಯವನ್ನು ಪಡೆಯುವುದು, ಶೆಲ್ಟರ್, ಟೇಕಿಂಗ್ ದ ಶೆಲ್ಟರ್ ಪಡೆದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಅವನಿಗೆ ಆಧ್ಯಾತ್ಮಿಕ ದೀಕ್ಷೆ ಅವನಿಗೆ ಸಿಗ್ತದೆ. ದೀಕ್ಷೆ ಸಿಕ್ಕಿದ ನಂತರ ನನಗೆ ದೀಕ್ಷೆ ಸಿಕ್ಕಿತು, ನಾನೀಗ ಪರಿಪೂರ್ಣತೆಯನ್ನು ಹೊಂದಿದೆ ಅಂತ ಆ ಭಾವನೆಯನ್ನು ಹೊಂದಿರಬಾರ್ದು. ಇದು ಜಸ್ಟ್ ಏನಿದೆ, ವೀಸಾ ಸಿಕ್ಕಿದೆ, ದೀಕ್ಷೆ ಸಿಕ್ಕಿದೆ ಅಂದ್ರೆ ವೀಸಾ ಸಿಕ್ಕಿದೆ, ಆದ್ರೆ ಟಿಕೆಟ್ ಬೇಕಲ್ಲ. ಟಿಕೆಟ್ ಬೇಕು ಅಂದ್ರೆ ನಾವು ಟಿಕೆಟಿಗೆ ನಾವು ಮತ್ತೆ ಶ್ರಮಪಟ್ಟು ಸೇವೆಗಳನ್ನು ಮಾಡಬೇಕು. ಅದಕ್ಕಾಗಿ 3ನೇ ಸ್ಟೆಪ್ ಏನಿದೆ, ಪ್ರೀತಿಪೂರ್ವಕ ಗುರು ಸೇವಾ, ಸರ್ವಿಂಗ್ ಶ್ರೀ ಗುರು ವಿತ್ ಲವ್. ಸೊ ಗುರುಗಳಿಗೆ ನಾವು ಪ್ರೀತಿಪೂರ್ವಕವಾಗಿ ಸೇವೆಗಳನ್ನು ಸಲ್ಲಿಸಬೇಕು. ಸೊ ಗುರುಗಳು ಏನು ಹೇಳ್ತಾರೆ, ಆ ದೀಕ್ಷೆಯ ಸಮಯದಲ್ಲಿ ಒಬ್ಬನು ಪ್ರತಿಜ್ಞೆಯನ್ನು ಪಡಿತಾನೆ. ಏನು? I will serve the mission of Srila Prabhupada by becoming the servant of the servant of the servant. ನಾನು ದಾಸಾನುದಾಸ ಆಗಿ ಶ್ರೀಲಾ ಪ್ರಭುಪಾದರ ಆಂದೋಲನವನ್ನು ಸೇವೆ ಮಾಡ್ತೇನೆ, ನನ್ನ ಶಕ್ತ್ಯಾನುಸಾರವಾಗಿ ನಾನು ಸೇವೆ ಮಾಡ್ತೇನೆ. ಸೊ ಈ ರೀತಿ ಅವನು ಕಮಿಟ್ಮೆಂಟ್ಗಳನ್ನು ತೆಗೆದುಕೊಂಡ. ಸೊ ಗುರುಗಳದ್ದು ಬೇರೆ ಬೇರೆ ರೀತಿಯ ಪ್ರಾಜೆಕ್ಟ್ಸ್ಗಳು ಇರಬಹುದು, ಅದರಲ್ಲಿ ನಮ್ಮ ಶಕ್ತ್ಯಾನುಸಾರವಾಗಿ ನಾವು ಸೇವೆಗಳನ್ನು ಸಲ್ಲಿಸಬಹುದು. ಅಥವಾ ಬೋಧನಾ ಕಾರ್ಯಗಳಲ್ಲಿ ಗುರುಗಳಿಗೆ ಸಹಾಯವನ್ನು ಮಾಡಬಹುದು. ಅಥವಾ ಲೋಕಲ್ ದೇವಸ್ಥಾನ, ಲೋಕಲ್ ಟೆಂಪಲ್ಗಳಲ್ಲಿ ಏನೋ ಸೇವೆಗಳು ಇರ್ತದೆ, ಗಾರ್ಲೆಂಡ್ ಸೇವಾ ಅಥವಾ ಕ್ಲೀನಿಂಗ್, ಪ್ರಸಾದಂ ಡಿಸ್ಟ್ರಿಬ್ಯೂಷನ್ ಮಾಡುವುದು, ಬುಕ್ ಡಿಸ್ಟ್ರಿಬ್ಯೂಷನ್ಗಳನ್ನು ಮಾಡಬಹುದು. ಸೊ ಈ ರೀತಿಯ ಹಲವು ಸೇವೆಗಳು ಇರ್ತದೆ. ನಮ್ಮ ಶಕ್ತಿಯ ಅನುಸಾರವಾಗಿ ನಾವು ಗುರುವಿಗೆ ಸೇವೆಯನ್ನು ಮಾಡಬೇಕು. ಸೊ ಎಷ್ಟೊಂದು ಸಂದರ್ಭಗಳಲ್ಲಿ ಗುರುಗಳು ಏನು ಹೇಳ್ತಾರೆ, ಸರ್ವ್ ದ ಲೋಕಲ್ ಟೆಂಪಲ್ ಅಂತ ಹೇಳ್ಬೋದು. ಲೋಕಲ್ ದೇವಸ್ಥಾನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಸೇವೆಗಳನ್ನು ಮಾಡಿ ಅಂತ. ಆವಾಗ ಲೋಕಲ್ ದೇವಸ್ಥಾನಗಳಿಗೆ ನಾವು ಅಲ್ಲಿ ಕನೆಕ್ಟ್ ಆಗಿದ್ದು ಪ್ರೀತಿಪೂರ್ವಕವಾಗಿ ಗುರುವಿನ ಸೇವೆಗಳನ್ನು ಮಾಡಬೇಕು. ಆಮೇಲೆ ಇನ್ನೊಂದು ವಿಷಯವನ್ನು ಗುರುಗಳು ಏನು ಹೇಳ್ತಾರೆ, ಸಾಧು ಮಾರ್ಗಾನುಸಾರ, ಫಾಲೋವಿಂಗ್ ದ ಪಾತ್ ಆಫ್ ಸಾಧುಸ್. ಸೊ ಯಾವಾಗಲೂ ಗುರುಗಳು ಏನು ಹೇಳ್ತಾರೆ, ವೈಷ್ಣವರಿಗೆ ಸೇವೆಗಳನ್ನು ಮಾಡಿ, ವೈಷ್ಣವ ಸೇವಾ, ನಮ್ಮ ಪರಿಪೂರ್ಣತೆಯನ್ನು ಹೊಂದುವ ಇದರ ವಿಷಯಗಳಲ್ಲಿ ನಾವು 3 ವಿಷಯಗಳನ್ನು ನಾವು ನೋಡ್ತೇವೆ. ಯಾವುದು? ನಾಮರುಚಿ, ಜೀವೋದಯ, ವೈಷ್ಣವ ಸೇವಾ. ಈ 3 ವಿಷಯಗಳನ್ನು ನಾವು ಬಿಡ್ಲಿಕ್ಕಾಗುದಿಲ್ಲ. ನಾಮರುಚಿ ಅಂದ್ರೆ ಏನು? ಹರೇ ಕೃಷ್ಣ ಮಹಾಮಂತ್ರದಲ್ಲಿ ನಾವು ರುಚಿಗಳನ್ನು ಬೆಳೆಸ್ಕೊಳ್ಳುವುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಾಮ ರುಚಿ, ನಾಮದಲ್ಲಿ ರುಚಿಯನ್ನು ಬೆಳೆಸಿಕೊಳ್ಳುವುದು. ಆಮೇಲೆ 2ನೇದು ಜೀವದಯ, ಕಂಪ್ಯಾಷನ್, ಬೇರೆ ಜೀವಗಳಿಗೆ ಕರುಣೆಯನ್ನು ತೋರಿಸುವುದು. ಕರುಣೆಯನ್ನು ತೋರಿಸುವುದರಲ್ಲಿ
ಅತ್ಯುನ್ನತವಾದ ಪಥ ಅಥವಾ ದಾರಿ ಅಂದ್ರೆ ಬೋಧನಾ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು. ಆಮೇಲೆ ಮೂರನೇದು ವೈಷ್ಣವ ಸೇವಾ. ಇಲ್ಲಿ ಸಾಧು ಮಾರ್ಗಾನುಸಾರ ಅಂದ್ರೆ ಫಾಲೋವಿಂಗ್ ದ ಪಾತ್ ಆಫ್ ಸಾಧುಸ್. ಸೊ ಸಾಧುಗಳಿಗೆ, ವೈಷ್ಣವರಿಗೆ ಸೇವೆಗಳನ್ನು ಮಾಡುವುದು. ಸೊ ವೈಷ್ಣವ ಸೇವೆಯನ್ನು ಮಾಡಿದಾಗ ಗುರು ವಿಲ್ ಬಿ ಪ್ಲೀಸ್ಡ್, ಗುರುಗಳಿಗೆ ಸಂತೋಷ ಆಗ್ತದೆ. ವೆನ್ ಗುರು ಇಸ್ ಪ್ಲೀಸ್ಡ್, ಕೃಷ್ಣ ಇಸ್ ಪ್ಲೀಸ್ಡ್. ಗುರುಗಳಿಗೆ ಯಾವಾಗ ಆನಂದ ಆಗ್ತದೆ, ಸಂತೋಷ ಆಗ್ತದೆ, ಆವಾಗ ಕೃಷ್ಣನಿಗೆ ಆಟೋಮ್ಯಾಟಿಕಲಿ ಕೃಷ್ಣ ಅವನು ಆನಂದವನ್ನು ಹೊಂತಾನೆ. ಸೊ ಅದಕ್ಕೆ ಶ್ಲೋಕ ನಾವು ಬೆಳಿಗ್ಗೆ ಗುರುವಾಷ್ಟಕ ಹೇಳಬೇಕಾದ್ರೆ ಹೇಳ್ತೇವೆ, ಏನು? ಯಸ್ಯ ಪ್ರಸಾದಾದ್ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದಾನ್ನಗತಿ ಕುತೋಪಿ ಧ್ಯಾಯಾನ್ ಸುವಾಂಸ್ತಸ್ಯ ಯಶಸ್ತ್ರಿ ಸಂಧ್ಯಂ ವಂದೇ ಗುರು ಶ್ರೀ ಚರಣಾರವಿಂದಂ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ. ಗುರುವಿಗೆ ಸಂತುಷ್ಟಗೊಳಿಸಿದ್ರೆ ನಾವು ಆಟೋಮ್ಯಾಟಿಕಲಿ ಭಗವತ್ ಪ್ರಸಾದ, ಭಗವಂತನು ಸಂತುಷ್ಟಗೊಳ್ತಾನೆ. ಸೊ ದಟ್ ಈಸ್ ದ ಸೀಕ್ರೆಟ್. ಸೊ ಅದಕ್ಕಾಗಿ ಬೆಸ್ಟ್ ಅಂದ್ರೆ ಶುದ್ಧ ಭಕ್ತರ ಸೇವೆಗಳನ್ನು ಮಾಡುವುದು ಮತ್ತು ಶುದ್ಧ ಭಕ್ತರನ್ನು ಸಂತುಷ್ಟಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡುವುದು. ಯಾವಾಗ ನಾವು ಶಿಕ್ಷಾ ಗುರುಗಳು, ದೀಕ್ಷಾ ಗುರುಗಳು ಅಥವಾ ಹಿರಿಯ ಭಕ್ತರನ್ನು ಸಂತುಷ್ಟಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ, ದಟ್ ಈಸ್ ದ ಸೀಕ್ರೆಟ್. ಏನು? ಆದಷ್ಟು ಬೇಗ ಆಧ್ಯಾತ್ಮಿಕ ಪ್ರಗತಿಯನ್ನು ನಾವು ಹೊಂದಬಹುದು. ಸೊ ಅದಕ್ಕಾಗಿ ಗುರು, ಸಾಧು, ಶಾಸ್ತ್ರ, ಈ ಮೂರು ವಿಷಯಗಳನ್ನು ಯಾವಾಗಲೂ ನಾವು ಬಿಡಬಾರ್ದು. ಗುರುಗಳು ಶಾಸ್ತ್ರಗಳಲ್ಲಿ ಇರುವುದನ್ನೇ ಹೇಳ್ತಾರೆ, ಸಾಧುಗಳು ಸಹ ಶಾಸ್ತ್ರಗಳಲ್ಲಿ ಇರುವುದನ್ನು ಹೇಳ್ತಾರೆ, ಮತ್ತು ಗುರು ಮತ್ತು ಸಾಧುಗಳು ಶಾಸ್ತ್ರಗಳನ್ನು ಅನುಸರಿಸುತ್ತಾರೆ. ಸೊ ಅದರಿಂದ ಮಹಾಜನೋ ಏನ ಗತಾಸಪಂತ. ಸೊ ನಾವು ಮಹಾಜನರು ತೋರಿಸಿಕೊಟ್ಟಿರುವಂತಹ ದಾರಿಯಲ್ಲಿ ನಾವು ನಡೆದುಕೊಂಡು ಹೋದ್ರೆ ಖಂಡಿತವಾಗಿ ಯಶಸ್ಸು ಸಿಗ್ತದೆ. ಸೊ ಆದ್ದರಿಂದ ಈ 4 ವಿಷಯಗಳು ಆಧ್ಯಾತ್ಮಿಕ ಜೀವನದ ಪ್ರಾಥಮಿಕವಾದ ಹೆಜ್ಜೆ, ಮೊದಲ ಹೆಜ್ಜೆ. ಏನು? ಶ್ರೀ ಗುರು ಪಾದಾಶ್ರಯ, ಶ್ರೀ ಕೃಷ್ಣ ದೀಕ್ಷ ಶಿಕ್ಷಾದಿ, ಪ್ರೀತಿಪೂರ್ವಕ ಗುರು ಸೇವಾ, ಸಾಧು ಮಾರ್ಗಾನುಸಾರ. ಸೊ ಇದನ್ನು ಒಬ್ಬನು ಅರ್ಥ ಮಾಡಿಕೊಂಡು ಮತ್ತೆ ಸಂಬಂಧವನ್ನು ಬೆಳೆಸಲಿಕ್ಕೆ ನೋಡ್ತಾನೆ, ಆವಾಗ ದೀಕ್ಷೆಯನ್ನು ಪಡಿತಾನೆ. ಆವಾಗ ಏನಾಗ್ತದೆ? ದೀಕ್ಷಾ ಸಮಯದಲ್ಲಿ ದಿವ್ಯ ಜ್ಞಾನಂ ಯತೋ ದದ್ಯಾತ್ ಕುರ್ಯಾತ್ ಪಾಪಸ್ಯ ಸಂಶಯಂ ತಸ್ಮಾತ್ ದೀಕ್ಷೇತಿ ಸ ಪ್ರೋಕ್ತ ದೇಶಿಕೆ ತತ್ವಕೋವಿದೈ. ಸೊ ಕುರ್ಯಾತ್ ಪಾಪಸ್ಯ ಸಂಶಯಂ. ಗುರುಗಳು ಸಹಾಯ ಮಾಡ್ತಾರೆ ಶಿಷ್ಯನಿಗೆ. ನೀನು ಅವನ ಹಿಂದಿನ ಎಷ್ಟೊಂದು ಕರ್ಮದ ಮೂಟೆ ಇರುತ್ತೆ, ಅದನ್ನು ಅವರು ಆಲ್ಮೋಸ್ಟ್ ಕೃಷ್ಣನ ಇಚ್ಛೆ ಪ್ರಕಾರ ಅದು ನಾಶ ಆಗ್ತದೆ. ಆಮೇಲೆ ಒಬ್ಬನ ಯಾವಾಗ ಕರ್ಮದ ಅಕೌಂಟ್ ಕಡಿಮೆ ಆಗ್ತದೆ, ಆವಾಗ ದಿವ್ಯ ಜ್ಞಾನ ಆಟೋಮ್ಯಾಟಿಕಲಿ ಅವನಿಗೆ ಸಿಗ್ತದೆ. ಆಮೇಲೆ ನ್ಯಾಚುರಲಿ ಅವನು ಈ ಭೌತಿಕ ಭೋಗ ಅದರ ಬಗ್ಗೆ ಅವನು ನಿರಾಸಕ್ತಿಯನ್ನು ಹೊಂದಲಿಕ್ಕೆ ಅವನು ಆರಂಭ ಮಾಡ್ತಾನೆ. ಬೈ ದೀಕ್ಷಾ one gradually becomes disinterested in material enjoyment and gradually becomes interested in spiritual life. So ಕುರ್ಯಾತ್ ಪಾಪಸ್ಯ ಸಂಶಯ. ನಾವು ಈವನ್ ಭಗವದ್ಗೀತೆಯಲ್ಲಿ ನಾವು ನೋಡ್ತೇವೆ. ಏನು? ಪ್ರಪ್ರಥಮವಾಗಿ 3ನೇಯ ಅಧ್ಯಾಯದಲ್ಲಿ ಅರ್ಜುನ ಹೇಳ್ತಾನೆ, ಯಾತಕ್ಕಾಗಿ ನಾನು ಯಾತಕ್ಕಾಗಿ ಯುದ್ಧವನ್ನು ಮಾಡಬೇಕು? ಅವಾಗ ಕೃಷ್ಣ ಏನು ಹೇಳ್ತಾನೆ? ಪ್ರೀಮೆಚ್ಯೂರ್ಲಿ ವೈರಾಗ್ಯವನ್ನು ಹೊಂದಿದ್ರೆ ಏನಾಗ್ತದೆ?
ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಾಂ ರಸೋವರ್ಜ್ಯ ರಸೋಪ್ಯಸ್ಯಂ ಪರಂ ದೃಷ್ಟ್ವಾ ನಿವರ್ತತೆ. ಒಬ್ಬನು ಪ್ರೀಮೆಚೂರ್ಲಿ ವೈರಾಗ್ಯವನ್ನು ಹೊಂದಿದ್ರೆ ಅವನು ಇಂದ್ರಿಯ ವಸ್ತುಗಳಿಂದ ದೂರ ಇರಬಹುದು, ಆದರೆ ಅವನ ಮನಸ್ಸಿನಲ್ಲಿ ಆ ಇಂದ್ರಿಯ ವಸ್ತುವಿಗೆ ಆಸಕ್ತಿ ಏನಿದೆ ಅದು ಹಾಗೆ ಉಳಿದಿರ್ತದೆ. ಆದ್ರಿಂದ ಪ್ರೀಮೆಚೂರ್ಲಿ ಒಬ್ಬನು ಸನ್ಯಾಸವನ್ನು ಅಥವಾ ವೈರಾಗ್ಯವನ್ನು ಪಡೆಯಲಿಕ್ಕೆ ಆಗುವುದಿಲ್ಲ. ಅವನ ಹೃದಯ ಶುದ್ಧವಾಗಬೇಕು. ಹೃದಯದಲ್ಲಿ ಕಲ್ಮಶವನ್ನು ಹೊಂದಿದ್ದು ಅವನು ಸನ್ಯಾಸವನ್ನು ಪಡೆದರೆ ಅಥವಾ ನಾನು ವೈರಾಗ್ಯವನ್ನು ಪಡಿತೇನೆ, ಎಲ್ಲವನ್ನು ಬಿಟ್ಬಿಡ್ತೇನೆ, ಆದರೆ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತಾನೆ? ಆಪೋಸಿಟ್ ಸೆಕ್ಸ್ ಬಗ್ಗೆ ಆಲೋಚನೆ ಮಾಡಬಹುದು, ಅಥವಾ ನಾನು ಭೋಗವನ್ನು ಮಾಡಲಿ, ಈ ರೀತಿ ಎಂಜಾಯ್ ಅನ್ನು ಮಾಡ್ತೇನೆ. ಕಾಡಿಗೆ ಹೋಗಿ ಹೃದಯ ಸ್ವಚ್ಛವಾಗದೆ ಪವಿತ್ರವಾಗದೆ ಈ ರೀತಿ ಆಲೋಚನೆ ಮಾಡಿದ್ರೆ ಅವನಿಗೆ ಇಂದ್ರಿಯ ವಸ್ತುಗಳಿಗೆ ಇರುವಂತಹ ಆಸಕ್ತಿ ಹಾಗೆ ಉಳಿದಿರ್ತದೆ. ಆದ್ರೆ ಇಂದ್ರಿಯ ವಸ್ತುಗಳ ಬಗ್ಗೆ ನಿಜವಾಗಿ ಆಸಕ್ತಿ ಹೋಗ್ಬೇಕಾದ್ರೆ ಅವನು ಕೃಷ್ಣ ಪ್ರಜ್ಞೆಯ ಆ ಹೈಯರ್ ಟೇಸ್ಟ್ ಪರಂ ದೃಷ್ಟ್ವಾ ನಿವರ್ತತೆ. ಕೃಷ್ಣ ಪ್ರಜ್ಞೆಯ ಅತಿ ಉನ್ನತವಾದ ರುಚಿ ಅವನಿಗೆ ಸಿಕ್ಕಿರಬೇಕು. ಆವಾಗ ಅವನು ತನ್ನಿಂದ ತಾನೇ ಈ ಇಂದ್ರಿಯ ವಸ್ತುಗಳ ರುಚಿಯನ್ನು ಬಿಡ್ತಾನೆ. ಆದ್ರೆ ಅದು ಬೇಕಾದ್ರೆ ಒಬ್ಬನ ಹೃದಯ ಶುದ್ಧವಾಗಬೇಕು. ಹೃದಯ ಶುದ್ಧ ಹೇಗೆ ಆಗ್ತದೆ? ಹೃದಯ ಶುದ್ಧ ಹೇಗೆ ಆಗ್ತದೆ? ಇಂದ್ರಿಯಗಳ ಮೇಲೆ ಇದು ಬಿಟ್ಟು ಕಾಮ, ಕ್ರೋಧ, ಮದ, ಮಾತ್ಸರ್ಯ ಇದನ್ನೆಲ್ಲ ಬಿಡಬೇಕೆಂಬ ಪ್ರಭು. ಏನು ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇದರಿಂದ ಮುಕ್ತಿಯನ್ನು ಪಡಿಬೇಕು. ಆದ್ರೆ ಇಂದ್ರಿಯಗಳ ಮೇಲೆ ಅಟ್ಯಾಚ್ಮೆಂಟ್ ಬಿಡಬೇಕು, ಭೌತಿಕದ ಇಂದ್ರಿಯ. ಹೌದು, ಆದ್ರೆ ಅದು ಹೇಗೆ ಆಗ್ತದೆ? ಚೇತೋ ದರ್ಪಣ ಮಾರ್ಜನಂ. ಸೊ ನಾವು 4 ವಿಷಯಗಳನ್ನು ಲಾಸ್ಟ್ ಟೈಮ್ ನಾವು ನೋಡಿದ್ವಿ. ಏನು? ರಶಿಕೇಶ ಸೇವನೆ, ಇಂದ್ರಿಯಗಳು ಶುದ್ಧವಾಗ್ತದೆ. ಮನಸ್ಸು ಶುದ್ಧವಾಗಬೇಕಾದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತೇವೆ. ಆಮೇಲೆ ಬುದ್ಧಿ ಶುದ್ಧವಾಗಬೇಕಾದ್ರೆ ನಾವು ಸ್ವಾಧ್ಯಾಯ ಭಾಗವತವನ್ನು ಕೇಳ್ತೇವೆ, ಮನನವನ್ನು ಮಾಡ್ತೇವೆ. ಆಮೇಲೆ ಮಿಥ್ಯಾ ಅಹಂಕಾರ ಶುದ್ಧವಾಗಬೇಕಾದ್ರೆ ಭಕ್ತರ ಜೊತೆ ಸಂಘವನ್ನು ನಾವು ಮಾಡ್ತೇವೆ. ಈ ರೀತಿ ಒಬ್ಬನು ಶುದ್ಧವಾಗ್ತಾ ಹೋಗ್ತಾನೆ. ಒಬ್ಬನ ಶುದ್ಧವಾಗ್ತಾ ಹೋದಾಗ ಏನಾಗ್ತದೆ? 4ನೇ ಅಧ್ಯಾಯ ಏನಿದೆ? ದಿವ್ಯ ಜ್ಞಾನ. ಸೊ ಕರ್ಮಯೋಗ ಅಂದ್ರೆ ಪ್ರಪ್ರಥಮವಾಗಿ ನಿಷ್ಕಾಮ ಕರ್ಮಯೋಗ ಮಾಡ್ತಾನೆ, ಸೆಲ್ಫ್ಲೆಸ್ಲಿ ಸರ್ವಿಂಗ್. ಯಾವುದೇ ಒಂದು ಸಕಾಮ ಕರ್ಮಯೋಗದಿಂದ ನಿಷ್ಕಾಮ ಕರ್ಮಯೋಗಕ್ಕೆ ಬರ್ತಾನೆ. ತಾನು ದುಡಿತಾ ಇರಬೇಕಾದ್ರೆ ಆಫೀಸಲ್ಲಿ ತನ್ನ ಸೆಲ್ಫ್ಲೆಸ್ಲಿ ಒಂದು 10% ಡೊನೇಷನ್ಸ್ ಕೊಡ್ತಾನೆ. ಸೊ ಈ ರೀತಿ ಮಾಡ್ತಾ ಇರಬೇಕಾದ್ರೆ ಏನಾಗ್ತದೆ? ಹೃದಯ ಶುದ್ಧವಾಗ್ತಾ ಬರ್ತದೆ. ಆವಾಗ ಏನಾಗ್ತದೆ? ದಿವ್ಯ ಜ್ಞಾನಂ ಯಥೋ ದದ್ಯಾತ್ ಕುರ್ಯಾತ್ ಪಾಪಸ್ಯ ಸಂಶಯ. ಪಾಪ ಕಡಿಮೆ ಆದಾಗ ತನ್ನಿಂದ ತಾನೇ ದಿವ್ಯ ಜ್ಞಾನ, ಹೃದಯ ಶುದ್ಧವಾದಾಗ ದಿವ್ಯ ಜ್ಞಾನ ಎವೇಕನ್ ಆಗುತ್ತೆ. ಆವಾಗ ಒಬ್ಬನು ಏನ್ ಮಾಡ್ತಾನೆ? 5ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯವನ್ನು ಮಾಡ್ತಾನೆ. ಆಮೇಲೆ ಕಡೆಗೆ 7ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗ. ಅಂದ್ರೆ ಪ್ರಾಸೆಸ್ ಈಸ್ ಆಕ್ಷನ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ನಾವು ಗೃಹಸ್ಥಾಶ್ರಮದಲ್ಲಿ ಸಂಪೂರ್ಣವಾಗಿ ಭಕ್ತಿ ಯೋಗವನ್ನು ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಕರ್ಮಯೋಗ ಪ್ಲಸ್ ಆಕ್ಷನ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್ ಪ್ಲಸ್ ಭಕ್ತಿ ಯೋಗ, ಒಂದು ಪಾಯಿಂಟ್ ಬರ್ತದೆ ಸಂಪೂರ್ಣವಾಗಿ ಭಕ್ತಿ ಯೋಗವನ್ನು ಮಾಡುವಂಥದ್ದು. ಸೊ ಆದ್ರಿಂದ ಈಗ ನಾವು ಉದಾಹರಣೆಗೆ ನಮಗೆ ಗುಲಾಬ್ ಜಾಮೂನ್ ತಿನ್ನುವ ಇಷ್ಟ ಇದೆ. ನಾವೇನ್ ಮಾಡ್ತೇವೆ? ಗುಲಾಬ್ ಜಾಮೂನ್ ತಿನ್ನುವ ಇಷ್ಟ ಇದ್ರೆ ಗುಲಾಬ್ ಜಾಮೂನ್ ತಿನ್ನುವ ಇಷ್ಟ ಇದೆ, ಏನ್ ಮಾಡ್ತೇವೆ ನಾವು?
ಏನ್ ಮಾಡ್ತೇವೆ? ಹೇಳಿ, ಪರವಾಗಿಲ್ಲ. ಅದನ್ನ ಪ್ರಿಪೇರ್ ಮಾಡ್ತೀವಿ ಇಲ್ಲ ಮಾಡ್ಕೊಂಡು ತಿಂತೀವಿ ಪ್ರಭು, ಪ್ರಿಪೇರ್ ಭಗವಂತನ್ಗೆ ಅರ್ಪಿಸಿ ತಿಂತೀವಿ. ಹಾ, ಸೊ ಇದು ಯಾವ ಯಾವ ಯೋಗ ಇದು? ಕರ್ಮಯೋಗ. ಇದು ಕರ್ಮಯೋಗ. ಯಾಕೆ ಕರ್ಮಯೋಗ? ಭಗವಂತನಿಗೆ ಇಚ್ಛೆ ಇದೆಯೋ ಎಲ್ಲೋ ಗೊತ್ತಿಲ್ಲ. ನಾನ್ಗೆ ತಿನ್ಬೇಕು. ಇಲ್ಲಿ ನಾನು ಮೀ ಮೈನ್ ಇನ್ಕ್ಲೂಡ್ ಆಗಿದೆ. ಭಕ್ತಿಯೋಗದಲ್ಲಿ ಮೀ ಮೈನ್ ಇಲ್ಲ, ಎಲ್ಲ ಭಗವಂತನಿಗೆ ಇಚ್ಛೆ ಇದ್ರೆ, ಏನು ಇಚ್ಛೆ ಇದೆ ಅದನ್ನು ತಿನ್ನಿಸುವುದು, ಅದನ್ನೇ ನಾವು ತಿನ್ನುವುದು. ಆದರೆ ಇದರಲ್ಲಿ ಗುಲಾಬ್ ಜಾಮೂನ್ ನನಗೆ ತಿನ್ಬೇಕು, ನನ್ನ ಇಷ್ಟ, ನನಗೆ ತಿನ್ಬೇಕು ಅನ್ನಿಸ್ತಾ ಇದೆ, ನಾನು ಅದನ್ನು ಪ್ರಿಪೇರ್ ಮಾಡ್ತೇನೆ. ಆದರೆ ತಿನ್ನುವ ಮೊದಲು ಅದನ್ನು ಭೋಗವನ್ನು ಅರ್ಪಣೆ ಮಾಡ್ತೇನೆ, ಆಮೇಲೆ ಅದನ್ನು ತಿಂತೇನೆ. ಸೊ ಈ ರೀತಿ ಇದು ನನ್ನ ಪ್ರವೃತ್ತಿಗಳನ್ನು ಕ್ರಮೇಣವಾಗಿ ಕೃಷ್ಣ ಪ್ರಜ್ಞೆಗೆ ಚಾನಲೈಸ್ ಮಾಡುವುದು. ನನ್ನ ಪ್ರವೃತ್ತಿಗಳನ್ನು ಕೃಷ್ಣನೆಡೆಗೆ ಚಾನಲೈಸ್ ಮಾಡುವುದು. ಇದೇ ರೀತಿ ಮಾಡಿ 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 ಕೊನೆಗೆ ಏನಾಗ್ತದೆ? ನಾನು ಕೃಷ್ಣನಿಗೆ ಯಾವುದು ಇಷ್ಟ ಇದೆ, ಕೃಷ್ಣನ ಇಚ್ಛೆ ಯಾವುದು, ಕೃಷ್ಣನಿಗೆ ಯಾವುದು ಇಷ್ಟ ಆಗ್ತದೆ, ಅದನ್ನು ನಾನು ಪ್ರಿಪೇರ್ ಮಾಡ್ತೇನೆ, ಅದನ್ನು ನಾನು ತಿಂತೇನೆ. ಈ ರೀತಿ ಇದು ಭಕ್ತಿ ಯೋಗಕ್ಕೆ ನಾವು ಸಂಪೂರ್ಣವಾಗಿ ಆ ಟರ್ನ್ ತೆಗೆದುಕೊಳ್ತೇವೆ. ಆದರೆ ಪ್ರಪ್ರಥಮವಾಗಿ ನಮಗೆ ಆ ಟರ್ನ್ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾನು ನನ್ನದು ಎಷ್ಟೊಂದು ಜನ್ಮ ಜನ್ಮಾಂತರಗಳಿಂದ ಇದೇ ಮಾಡ್ಕೊಂಡು ಬಂದಿದ್ದೇನೆ. ನನ್ನದು, ನನಗೆ ಇದು ಬೇಕು, ನನ್ನ ಇಷ್ಟ ಇದು, ನನಗೆ ಗುಲಾಬ್ ಜಾಮೂನ್ ರಸಗುಲ್ಲ ಬೇಕು. ಕೃಷ್ಣನಿಗೆ ಏನು ಇಚ್ಛೆ ಅದು ಆಮೇಲೆ ನೋಡೋಣ ಅಂತ. ಆದ್ರೆ ಆಮೇಲೆ ಇದು ಪ್ರಪ್ರಥಮವಾಗಿ, ಇದು ತಪ್ಪಲ್ಲ, ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಆದ್ರೆ ಕ್ರಮೇಣವಾಗಿ ಶುದ್ಧ ಭಕ್ತ ಏನ್ ಮಾಡ್ತಾನೆ, ಅವನು ಎಲ್ಲ ಕೃಷ್ಣನಿಗೆ ಏನು ಇಚ್ಛೆ ಇದೆ. ಇವತ್ತು ಕೃಷ್ಣನಿಗೆ ಅವನಿಗೆ ರಸಗುಲ್ಲ ತಿನ್ಬೇಕು, ಓಕೆ, ರಸಗುಲ್ಲವನ್ನು ಆಫರ್ ಮಾಡ್ತೇನೆ. ನಾನು ಕೃಷ್ಣನಿಗೆ ಇವತ್ತು ಬೇರೆ ಸ್ವೀಟ್ ರೈಸ್ ತಿನ್ನಬೇಕು, ಓಕೆ, ಸ್ವೀಟ್ ರೈಸ್ ಅನ್ನು ಆಫರ್ ಮಾಡ್ತೀನಿ. ಸೊ ಅದು ಹೈಯರ್ ಸ್ಟೇಜಸ್. ಸೊ ಹೇಳುವ ತಾತ್ಪರ್ಯ ಏನು ಅಂದ್ರೆ, ಹೃದಯ ಶುದ್ಧವಾದ ಹಾಗೆ ನಮ್ಮಲ್ಲಿ ದಿವ್ಯ ಜ್ಞಾನ ಹುಟ್ಟುತ್ತದೆ. ದಿವ್ಯ ಜ್ಞಾನದಿಂದ ಹುಟ್ಟಿದಾಗ ಒಬ್ಬನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ದೀಕ್ಷಾ ಗುರುಗಳು ಅವರು ಆ ಆರಂಭದ ಹಂತ ಅದನ್ನು ಸಹಾಯ ಮಾಡಿ ಶಿಷ್ಯನಿಗೆ ಅವನಿಗೆ ನೀಡ್ತಾರೆ. ದೀಕ್ಷೆಯ ಮೂಲಕ ಅವರು ಅದನ್ನು ಒದಗಿಸ್ತಾರೆ. ಸೊ ನೆಕ್ಸ್ಟ್, ಸೊ ದೀಕ್ಷೆ ಅಂದ್ರೆ, ದೀಕ್ಷಾ ಕಾಲೆ ಭಕ್ತ ಕರೆ ಆತ್ಮ ಸಮರ್ಪಣ, ಸೇಯಿ ಕಾಲೆ ಕೃಷ್ಣ ತಾರೆ ಕರೆ ಆತ್ಮ ಸಮ. ಸೊ ದೀಕ್ಷಾ ಕಾಲದಲ್ಲಿ ಏನಾಗ್ತಾನೆ, ಒಬ್ಬನು ಗುರುವಿಗೆ ಶರಣಾಗ್ತಾನೆ. ಶಿಷ್ಯನೇನ್ ಹೇಳ್ತಾನೆ, ನಾನು ಗುರುವಿಗೆ ಶರಣಾಗಿ, ಆಧ್ಯಾತ್ಮಿಕ ಗುರುಗಳು ಯಾವ ಸೂಚನೆಗಳನ್ನು ನೀಡ್ತಾರೆ, ಯಾವ ಬೋಧನೆಗಳನ್ನು ನೀಡ್ತಾರೆ, ಅದನ್ನು ನಾನು ಪಾಲನೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾರೆ. ಆಮೇಲೆ ಗುರುಗಳು ಆ ಸಮಯದಲ್ಲಿ ಏನು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ, ನಾನು ಶಿಷ್ಯನನ್ನು ಮತ್ತೆ ಭಗವಂತನ ಧಾಮಕ್ಕೆ ಕರೆದುಕೊಂಡು ಹೋಗ್ತೇನೆ. ಆದರೆ ಒಂದು ಕಂಡೀಷನ್ ಇದೆ, ಏನು? ಶಿಷ್ಯನು ಗುರುಗಳು ನೀಡುವ ಸೂಚನೆಗಳನ್ನು ಪಾಲಿಸಿದರೆ ನಾನು ಭಗವಂತನ ಧಾಮಕ್ಕೆ ಶಿಷ್ಯನನ್ನು ಕರೆದುಕೊಂಡು ಹೋಗ್ತೇನೆ ಅಂತ. ಇದು ಒಂಥರ ಅಫಿಷಿಯಲ್ ಕಾಂಟ್ರಾಕ್ಟ್ ಇದ್ದಾರೆ. ಸೊ ಇದು ದೀಕ್ಷೆಯ ಸಮಯದಲ್ಲಿ. ಆದರೆ ದೀಕ್ಷೆಯ ಸಮಯ ಅದು ಒಂದು ಘಟನೆ, ಆ ಘಟನೆ ಒಂದು ಬಾರಿ ಘಟನೆ. ಆದರೆ ಆ ಘಟನೆ ಅದು ಒಂದು ಬಾರಿ ಘಟನೆ ಮಾತ್ರ ಅಲ್ಲ. ದೀಕ್ಷೆ ಅದು ಸತತವಾದ ಪ್ರಾಸೆಸ್. ಏನು? ಅದು ಸ್ವರೂಪ ಸಿದ್ಧಿಯ ತನಕ, ಭಾವ ಸ್ಟೇಜ್ ಏನಿದೆ ಅಲ್ಲಿ ತನಕ ಅದು ಕಂಟಿನ್ಯೂ ಆಗ್ತದೆ. ಸೊ ಸೇಯಿ ಕಾಲೆ ಕೃಷ್ಣ ತಾರೆ ಕರೆ ಆತ್ಮ ಸಮ. ಕೃಷ್ಣ ತನ್ನ ಆ ಆತ್ಮವನ್ನು ತನ್ನ ಸಮನಾಗಿ ಯಾವಾಗ ಮಾಡ್ತಾನೆ? ಭಾವ ಸ್ಟೇಜಲ್ಲಿ. ಯಾವಾಗ ಸಂಪೂರ್ಣವಾಗಿ ಆತ್ಮ ಶುದ್ಧ ಹಂತಕ್ಕೆ ಬರ್ತಾನೆ, ಆವಾಗ ಕೃಷ್ಣ ಆ ಆತ್ಮವನ್ನು ತನ್ನ ಸಮ ಅಂತ ಪರಿಗಣಿಸ್ತಾನೆ. ಸೊ ಅದಕ್ಕಾಗಿ ಶೀಲಾ ಪ್ರಭುಪಾದರು ದೀಕ್ಷೆ ಅಂದ್ರೆ ಏನು
ವಸುದೇವನ ಕೃಷ್ಣ ಅವತರಿಸುವಾಗ ಅವನು ಪ್ರಪ್ರಥಮವಾಗಿ ವಸುದೇವನ ಹೃದಯದಲ್ಲಿ, ಆಮೇಲೆ ವಸುದೇವನ ಮನಸ್ಸಿಗೆ ಬಂದು ವಸುದೇವನ ಮನಸ್ಸಿನಿಂದ ಹೃದಯಕ್ಕೆ ಬರ್ತಾರೆ, ಆಮೇಲೆ ವಸುದೇವನ ಹೃದಯದಿಂದ ದೇವಕಿಯ ಹೃದಯಕ್ಕೆ ವರ್ಗಾವಣೆ ಆಗ್ತಾನೆ ಕೃಷ್ಣ. ಸೊ ವಸುದೇವನ ಹೃದಯದಿಂದ ದೇವಕಿಯ ಹೃದಯಕ್ಕೆ ವರ್ಗಾವಣೆ ಆಗುವುದು. ಇದು ಏನು ಸೂಚಿಸುತ್ತದೆ? ಇದು ಗುರುಗಳ ಹೃದಯದಿಂದ ಶಿಷ್ಯನ ಹೃದಯಕ್ಕೆ ಕೃಷ್ಣ ವರ್ಗಾವಣೆ ಆಗುವುದು. ಇದು ದೀಕ್ಷೆಯನ್ನು ಪ್ರತಿನಿಧಿಸುತ್ತದೆ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ರು. ಆದ್ರಿಂದ ಭಕ್ತಿಲತಾ ಬೀಜ ಇದನ್ನು ಗುರುಗಳು ದೀಕ್ಷೆಯ ಸಮಯದಲ್ಲಿ ಶಿಷ್ಯನಿಗೆ ನೀಡ್ತಾರೆ. ಆವಾಗ ಶಿಷ್ಯ ಆ ಭಕ್ತಿಲತೆಯ ಬೀಜವನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ತನ್ನ ಹೃದಯದಲ್ಲಿ ಅದನ್ನು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ, ಇದನ್ನು ನೆಕ್ಸ್ಟ್ ನಾವು ನೋಡೋಣ ಅಭಿಧೇಯದಲ್ಲಿ. ಅದನ್ನು ಎಲ್ಲ ಮಾಡಿ, ಆಮೇಲೆ ಬೇಡದೇ ಇರುವಂತಹ ಈ ವೀಡ್ಗಳು ಬೆಳೆಯುತ್ತದೆ, ಅದನ್ನು ಆ ವೀಡ್ಗಳನ್ನೆಲ್ಲ ತೆಗಿಬೇಕು. ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ನೀರನ್ನು ಹಾಕಬೇಕು. ಆ ನೀರು ಹಾಕಿದಾಗ ಭಕ್ತಿಲತಾ ಬೀಜ ಅದು ಬೆಳೀತದೆ. ಲತೆ ಅಂದ್ರೆ ಬಳ್ಳಿ ಬೆಳೀತದೆ. ಅದು ಮೇಲೆ 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 ಹೋಗಿ ಕೊನೆಗೆ ಗೋಲೋಕ ವೈಕುಂಠ ಹೋಗಿ, ವೈಕುಂಠದ ಮೂಲಕ ಮತ್ತೆ ಟಾಪ್ ಮೋಸ್ಟ್ ಪ್ಲಾನೆಟ್ ಗೋಲೋಕ ಧಾಮಕ್ಕೆ ಅದು ಹೋಗ್ಬೇಕು. ಸೊ ಅಷ್ಟರ ತನಕ ನಾವು ಅದಕ್ಕೆ ನೀರನ್ನು ಹಾಕಿ ಒಳ್ಳೆಯ ರೀತಿಯಲ್ಲಿ ಪೋಷಣೆಗಳನ್ನು ಮಾಡಬೇಕು. ಸೊ ಅದರಿಂದ ಆ ಭಕ್ತಿಲತಾ ಬೀಜವನ್ನು ಜಾಗರೂಕತೆಯಿಂದ ಜಾಗ್ರತೆ ಮಾಡುವುದು ಅದು ಶಿಷ್ಯನ ಜವಾಬ್ದಾರಿ. ಅದಕ್ಕಾಗಿ ಗುರುಗಳು ಎಲ್ಲ ರೀತಿಯ ಫೆಸಿಲಿಟೀಸ್ಗಳನ್ನು, ಅನುಕೂಲ ಈ ಸನ್ನಿವೇಶಗಳನ್ನು ನೀಡ್ತಾರೆ ಶಿಷ್ಯನಿಗೆ. ಆದರೆ ಶಿಷ್ಯ ಅದನ್ನು ಸಂಪೂರ್ಣವಾಗಿ ಅದರ ಲಾಭವನ್ನು ಪಡಿಬೇಕು ಮತ್ತು ಇದೇ ಜನ್ಮದಲ್ಲಿ ಮತ್ತೆ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಅವನು ತನ್ನನ್ನು ತಾನು ಮೌಲ್ಡ್ ಅಂದ್ರೆ ತನ್ನನ್ನು ತಾನು ರೂಪಿಸಿಕೊಳ್ಬೇಕು. ಸೊ ಇದು ಶಿಷ್ಯನ ಮೇಲೆ ಒಂದು ಜವಾಬ್ದಾರಿ ಇದೆ. ಡಿಸೈಪಲ್ ಮೀನ್ಸ್ ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಅನ್ನು ಬೆಳೆಸಿಕೊಂಡು ಭಕ್ತಿಲತಾ ಬೀಜವನ್ನು ಜಾಗರೂಕತೆಯಿಂದ ಅವನು ಪಾಲನೆಯನ್ನು ಮಾಡಬೇಕು. ಸೊ ಆದ್ರಿಂದ ಇದನ್ನು ನಾವು ಇವತ್ತು ನೋಡಿದ್ವಿ. ನೀವು ಈಗ ಪ್ರಶ್ನೆಗಳನ್ನು ಕೇಳಬಹುದು. ಪ್ರಭುಜಿಗಳೇ, ನಾವು ಹರಿನಾಮ ಮಹಾತ್ಮೆಯ ಕ್ಲಾಸ್ ಅನ್ನು ನೋಡ್ತಾ ಇದ್ದೇವೆ. ನೀವು ಇಲ್ಲಿ ಸಂಬಂಧ ಅಂದ್ರೆ ಈ ದೀಕ್ಷೆ ಅದನ್ನೆಲ್ಲ ಹೇಳ್ತಾ ಇದ್ದೀರಿ. ಯಾತಕ್ಕಾಗಿ ಹೇಳ್ತಾ ಇದ್ದೀರಿ ಇದೆಲ್ಲ? ದೀಕ್ಷೆಗೂ ಹರಿನಾಮಕ್ಕೂ ಏನು ಸಂಬಂಧ ಏನು ಅಂದ್ರೆ, ಒಬ್ಬನು ದೀಕ್ಷೆ ಇಲ್ಲದೆ ಮ್ಯಾಕ್ಸಿಮಮ್ ನಾಮಾಭಾಸ ಸ್ತರಕ್ಕೆ ಬರ್ಬೋದು. ಆದ್ರೆ ಶುದ್ಧನಾಮ ಸ್ತರಕ್ಕೆ ಬರ್ಬೇಕಾದ್ರೆ, ಶುದ್ಧನಾಮ, ಭಾವನಾಮ, ಪ್ರೇಮನಾಮ ಸ್ತರಕ್ಕೆ ಬರ್ಬೇಕಾದ್ರೆ ದೀಕ್ಷೆ ಅತಿ ಪ್ರಮುಖವಾಗಿದೆ. ಅದಕ್ಕಾಗಿ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏನು? ನಾವು ಶುದ್ಧನಾಮ ಸ್ತರಕ್ಕೆ ಬರ್ಬೇಕಾದ್ರೆ ಒಬ್ಬನು ಆಧ್ಯಾತ್ಮಿಕ ಗುರುಗಳಿಗೆ ಶರಣಾಗಬೇಕು. ಆವಾಗ ಮಾತ್ರ ಅವನು ನಾಮಾಭಾಸ ಸ್ತರದಿಂದ ಶುದ್ಧನಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆದ್ರಿಂದ ಕೃಷ್ಣನಿಗೆ ಶರಣಾಗುವುದು ಇದರಲ್ಲಿ ಪ್ರಪ್ರಥಮವಾದ ಹೆಜ್ಜೆ, ಗುರುವಿಗೆ ಶರಣಾಗುವುದು. ಸೊ ಇವತ್ತು ನಾವು ಏನ್ ನೋಡಿದ್ವಿ? ಸಂಬಂಧ, ಅಭಿಧೇಯ, ಪ್ರಯೋಜನ. ಇದು ಪರಿಪೂರ್ಣತೆಯ 3 ಹಂತಗಳು. ಅದರಲ್ಲಿ ಸಂಬಂಧ ಇದನ್ನು ನೋಡಿದ್ವಿ. ಜೀವ ಕೃಷ್ಣನೊಂದಿಗಿನ ಸಂಬಂಧವನ್ನು ಮರ್ತಿದ್ದಾನೆ ಮತ್ತು ನಾನೇ ಭೋಕ್ತ, ನಾನೇ ಮಾಲೀಕ, ನಾನೇ ಭೌತಿಕ ದೇಹ ಅಂತ ಆಲೋಚನೆ ಮಾಡ್ತಾನೆ ಮತ್ತು ಜನನ ಮರಣಗಳ ಚಕ್ರದಲ್ಲಿ ಹೋಗ್ತಾನೆ. ಆದರೆ ಮನುಷ್ಯ ಜನ್ಮ ತುಂಬಾ ದುರ್ಲಭ. ಅಥಾತೋ ಬ್ರಹ್ಮ ಜಿಜ್ಞಾಸ ಸ್ಥಳಕ್ಕೆ ಬಂದಾಗ ಅವನು ನಾನು ಯಾರು, ಭಗವಂತ ಯಾರು ಮತ್ತು ಪ್ರಕೃತಿ ಅಂದ್ರೆ ಯಾವುದು, ಇದರ ನಡುವಿನ ಸಂಬಂಧ, ಇದನ್ನು ಅರ್ಥ ಮಾಡ್ಕೊಳ್ಳುವುದು ಇದೇ ಸಂಬಂಧ ಜ್ಞಾನ. ಈ ಸಂಬಂಧ ಜ್ಞಾನವನ್ನು ದೀಕ್ಷಾ ಗುರು ನೀಡ್ತಾರೆ ದೀಕ್ಷಾ ಸಮಯದಲ್ಲಿ. ಆಮೇಲೆ ಇದು ಆ ಸಮಯದಲ್ಲಿ ಭಕ್ತಿಲತಾ ಬೀಜವನ್ನು ನೀಡ್ತಾರೆ. ಇದು ತುಂಬಾ ಭಾಗ್ಯವಂತ ಜೀವನಿಗೆ ಸಿಗ್ತದೆ. ಸೊ ಅದರಿಂದ ಭಕ್ತಿರಸಾಮೃತ ಸಿಂಧುವಿನಲ್ಲಿ ಸಹ 4-5 ಹಂತಗಳು. ಅದು ಗುರುಪಾದಾಶ್ರಯ, ಶ್ರೀಕೃಷ್ಣ ದೀಕ್ಷಾ ಶಿಕ್ಷಾದಿ,
ಪ್ರೀತಿಪೂರ್ವಕ ಗುರುರ್ ಸೇವಾ ಸಾಧು ಮಾರ್ಗಾನುಸಾರ. ಇದನ್ನು ಮಾಡಿದಾಗ ಎಸ್ಪೆಷಲಿ ದೀಕ್ಷೆ ಸಮಯದಲ್ಲಿ ಕುರ್ಯಾತ್ ಪಾಪಸ್ಯ ಸಂಕ್ಷಯಂ, ಅಂದರೆ ಪಾಪದ ಏನಿದೆ ಅದು ಎಲ್ಲ ಅದನ್ನು ದೀಕ್ಷಾ ಗುರುಗಳು ಅದನ್ನು ಕರ್ಮವನ್ನು ಬರ್ನ್ ಮಾಡ್ತಾರೆ ಯಜ್ಞದಲ್ಲಿ. ಆವಾಗ ದಿವ್ಯ ಜ್ಞಾನ ಶಿಷ್ಯನಿಗೆ ಸಿಗ್ತದೆ. ಆ ದಿವ್ಯ ಜ್ಞಾನವನ್ನು ಹೊಂದಿ ಅವನು ಭಕ್ತಿ ಸೇವೆಯನ್ನು ಮಾಡಿದಾಗ ಬಹುಬೇಗ ಪ್ರಗತಿಯನ್ನು ಹೊಂದಬಹುದು. ಸೊ ಅದರಿಂದ ದೀಕ್ಷೆ ಕಾಲದಲ್ಲಿ ಶಿಷ್ಯನು ಗುರುವಿಗೆ ಶರಣಾಗ್ತಾನೆ. ಆಮೇಲೆ ಗುರುವಿನ ಸೈಡಿಂದ ಗುರುವು ಶಿಷ್ಯನನ್ನು ಭಗವದ್ಧಾಮಕ್ಕೆ ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ. ಇಲ್ಲಿ ಇಬ್ಬರದು ಜವಾಬ್ದಾರಿ ಇದೆ. ಶಿಷ್ಯನೂ ಸಹ ಜವಾಬ್ದಾರಿಯುತವಾಗಿ ಅವನು ಆಕ್ಟ್ ಮಾಡಬೇಕು, ಗುರುಗಳು ಸಹ ಶಿಷ್ಯನ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಆಮೇಲೆ ದೀಕ್ಷೆಯು ಸ್ವರೂಪ ಸಿದ್ಧಿ ಹಂತದ ತನಕ ಹೋಗ್ತದೆ. ಸೇಯಿ ಕಾಲೆ ಕೃಷ್ಣ ತಾರೆ ಕರೆ ಆತ್ಮ ಸಮ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ ರಾಮ ಹರೇ ಹರೇ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳು, ಕಮೆಂಟ್ಸ್, ತಿದ್ದುಪಡಿಗಳು ಇದ್ರೆ ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ ಪ್ರಭು? ಕೇಳಿಸ್ತಾ ಇದೆ. ಹೇಳಿ ಪ್ರಭುಜಿ, ಜಪಮಾಲೆನಲ್ಲಿ 108 ನಂಬರ್ಸ್ ಇದೆಯಲ್ಲ, ಮತ್ತು ಅದೇನಿದೆ? ಅದು 108 ತುಂಬಾ ಆಸ್ಪಿಷಿಯಸ್ ನಂಬರ್ ಇದೆ. 108 ಉಪನಿಷತ್ಗಳು, ಆಮೇಲೆ 108 ಪ್ರಮುಖ ಗೋಪಿಯರು, ಸೊ ಈ ರೀತಿ. ಸೊ ಅದರಿಂದ ಅದನ್ನು 108 ಇರ್ತಾರೆ. ಸೊ ನಾವು ಕೌಂಟ್ ಮಾಡಬೇಕು. ಇಟ್ಸ್ ಎ ವೆರಿ ಆಸ್ಪಿಷಿಯಸ್ ನಂಬರ್. ಹರೇ ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಭೌತಿಕ ಜಗತ್ತಿನಲ್ಲಿ ನಾವು ಭಕ್ತಿ ಸೇವೆ ಮಾಡಿದ್ರೆ ಅದು ಭಗವಂತನಿಗೆ ಅರ್ಪಿತ ಆಗ್ತಾ ಬರ್ಬೋದು. ಏನೇ ಪ್ರಭುಜಿ, ಕೇಳಿಸ್ತಾ ಇಲ್ಲ. ಬೇರೆಯವ್ರಿಗೆ ಗೊತ್ತಾಯ್ತಾ? ಇದು ಭೌತಿಕ ಜಗತ್ತಿನಲ್ಲಿ ಭೌತಿಕ ಶರೀರದಿಂದ ಇದು ಅಪೂರ್ಣ ಇಂದ್ರಿಯಗಳಿಂದ ಭಕ್ತಿ ಸೇವೆ ಮಾಡಿದ್ರೆ ಭಗವಂತನಿಗೆ ಅರ್ಪಿತ ಆಗುತ್ತದೆ ಅಂತ. ಭಗವಂತನಿಗೆ ಅರ್ಪಿತ ಹೇಗೆ ಆಗ್ತದೆ? ನಾವು ಯಾವುದನ್ನು ಡೈರೆಕ್ಟ್ ಆಗಿ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಾವು ಅಶುದ್ಧರಾಗಿ ಅರ್ಪಣೆಯನ್ನು ಮಾಡಿದ್ರೆ ಭಗವಂತ ಅವನು ಯಾವಾಗ್ಲೂ ಶುದ್ಧ ವಸ್ತುಗಳನ್ನೇ ಸ್ವೀಕಾರ ಮಾಡ್ತಾನೆ. ಅವನು ಹೇಗೆ ಅಶುದ್ಧ ವಸ್ತುಗಳನ್ನು ಸ್ವೀಕಾರ ಮಾಡುವುದು? ಅದಕ್ಕಾಗಿ ಶಿಷ್ಯ ಏನು ಮಾಡ್ತಾನೆ? ಶಿಷ್ಯ ತನ್ನ ಸೇವೆಗಳನ್ನು ಗುರುಗಳ ಮೂಲಕ ಭಗವಂತನಿಗೆ ನೀಡ್ತಾನೆ. ಆವಾಗ ಗುರುಗಳು ಶುದ್ಧ ಭಕ್ತರಾಗಿರುವುದರಿಂದ ಅವರು ಶುದ್ಧ ರೀತಿಯಲ್ಲಿ ಅದನ್ನು ಭಗವಂತನಿಗೆ ನೀಡ್ತಾರೆ. ಆವಾಗ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಸೊ ಅದರಿಂದ ಶುದ್ಧ ಭಕ್ತರ ಮೂಲಕ ನಾವು ಸೇವೆಗಳನ್ನು ಭಗವಂತನಿಗೆ ನೀಡ್ತೇವೆ. ನಾವಾಗಿ ನೀಡಿದ್ರೆ ಅದು ಅಶುದ್ಧ ರೀತಿಯಲ್ಲಿ ಇರುವುದರಿಂದ ಭಗವಂತ ಅದನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡುವುದಿಲ್ಲ. ಹರೇ ಕೃಷ್ಣ. ಅದಕ್ಕಾಗಿ ನಾವು ಯಾವುದಾದ್ರೂ ಭೋಗವನ್ನು ಅರ್ಪಣೆ ಮಾಡಬೇಕಾದ್ರೆ ಮೊದಲು ಗುರು ಮಂತ್ರ, ಆಮೇಲೆ ಶಿಲಾ ಪ್ರಭುಪಾದ್ ಪ್ರಣತಿ ಮಂತ್ರ, ಗುರು ಪ್ರಣತಿ, ಶಿಲಾ ಪ್ರಭುಪಾದ್ ಪ್ರಣತಿ ಆದ್ಮೇಲೆ ನಾವು ಅದನ್ನು ಆಫರ್ ಮಾಡ್ತೇವೆ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಭಗವಂತನಿಗೆ ಆಫರ್ ಮಾಡ್ಲಿಕ್ಕೆ ಆಗುದಿಲ್ಲ, ಗುರುಗಳ ಮೂಲಕ ಆಫರ್ ಮಾಡ್ತೇವೆ. ಹರೇ ಕೃಷ್ಣ. ಬೇರೆ ಏನಾದ್ರೂ ಪ್ರಶ್ನೆಗಳು ಇದೆಯಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ನಂದು ಪ್ರಸಾದದ ಬಗ್ಗೆ ಡೌಟ್ ಪ್ರಭು. ಇವಾಗ ಕರ್ಮಯೋಗದಲ್ಲಿ ನಮ್ ಟೇಸ್ಟ್ಗೆ ನಾವು ಮಾಡಿ ಅದು ಭಗವಂತನಿಗೆ ಆಫರ್ ಮಾಡಿ ನಾವು ತಗೊಳ್ಳೋದು ಹೇಳಿದ್ರಿ. ಆಮೇಲೆ ಹೋಗ್ತಾ ಹೋಗ್ತಾ ಅದು ಭಗವಂತನಿಗಾಗಿ ಅವನಿಗಾಗಿ ನಾವು ಪ್ರಸಾದ ರೆಡಿ ಮಾಡಿ
ಅದನ್ನ ಹೋಗಿ ಇದ್ ಮಾಡೋದು ಅಂತ ಹೇಳಿದ್ರಿ ಪ್ರಭು. ಅದು ನಮ್ಗೆ ಏನು ಭಗವಂತ ತಗೊಳ್ತಾನೆ, ಅವನ ಇಚ್ಛೆ ಏನು ಅಂತ ನಮ್ ಮನ್ಸಿಗೆ ಕೊಡೋದು ಭಗವಂತಾನೇ ಅಲ್ವಾ ಪ್ರಭು? ಹೌದು, ಅದು ಏನು ಹೈಯರ್ ಸ್ಟೇಜಸ್ ಅಲ್ಲಿ ನಮಗೆ ಭಗವಂತನಿಗೆ ಏನು ಇಚ್ಛೆ ಇದೆ ಅದು ನಮಗೆ ಆಟೋಮ್ಯಾಟಿಕಲಿ ಗೊತ್ತಾಗುತ್ತೆ. ಸೊ ಆದ್ರೆ ನಾವು ಆ, ಕೆಳಗಿನ ಸ್ತರಗಳಲ್ಲಿ ನಾನು ಹೇಳ್ತಾ ಇರೋದೇನು ಅಂದ್ರೆ ಪ್ರಪ್ರಥಮವಾಗಿ ನಾವು ಕನಿಷ್ಠ ಭಕ್ತನ ಹಂತದಲ್ಲಿ ಆ ಸಮಯದಲ್ಲೆಲ್ಲ ಏನ್ ಮಾಡ್ತೇವೆ, ನಮಗೆ ಏನು ತಿನ್ಬೇಕಂತ ಆಸೆ ಆಗ್ತದೆ ಅದನ್ನು ನಾವು ಭೋಗ ಆ, ಅರ್ಪಣೆ ಮಾಡಿ ಆಮೇಲೆ ತಿಂತೇವೆ. ನಿಮ್ಮ ಪ್ರಶ್ನೆ ಏನು? ಭಗವಂತ ನಮ್ಗೆ ಆಸೆಯನ್ನು ಏನು ಅಲ್ಲ ಪ್ರಭು, ನನ್ ಪ್ರಶ್ನೆ ಬಂದು ಇವಾಗ ಭಗವಂತನಿಗೆ ಏನ್ ಇಚ್ಛೆ, ಅವನ್ಗೇನು ನಾವು ಆಫರ್ ಭೋಗ್ ಮಾಡ್ಬೇಕು ಅನ್ನೋದು ನಮ್ಗೆ ಹೇಗೆ ತಿಳಿಬೇಕು? ಅದು ಇದು ಕೊಡೋದು ಅವನೇ ಅಲ್ವಾ ಅಂತ ಪ್ರಶ್ನೆ ಪ್ರಭು. ಹೌದು, ಅವನೇ ನೀಡ್ತಾನೆ. ಆದ್ರೆ ಅದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ಬೇಕಾದ್ರೆ ಹೃದಯ ಸ್ವಚ್ಛವಾಗಿರ್ಬೇಕು. ಅಂದ್ರೆ ಉದಾಹರಣೆಗೆ ಸುಮಾರಾಗಿ ನಾವು ಪರಮಾತ್ಮನ ವಾಯ್ಸ್ ನಮ್ಗೆ ಅರ್ಥ ಮಾಡ್ಕೊಳ್ಳುವಷ್ಟು ಸ್ತರಕ್ಕೆ ನಾವು ಬಂದಾಗ ನಮಗೆ ಸಂಪೂರ್ಣವಾಗಿ ಗೊತ್ತಾಗತ್ತೆ ಖಂಡಿತವಾಗಿ ಭಗವಂತನಿಗೆ ಇದೇ ಬೇಕು ಅಂತ. ಸೊ ಅದು ಸುಮಾರಾಗಿ ಒಂದು ಆಸಕ್ತಿ ಸ್ಟೇಜ್ ಅಂತ ಹೇಳ್ಬೋದು. ಆಸಕ್ತಿ ಸ್ತರಕ್ಕೆ ಬಂದಾಗ ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ ಸ್ತರಕ್ಕೆ ಬಂದಾಗ ಸುಮಾರಾಗಿ ನಮಗೆ ಗೊತ್ತಾಗ್ತದೆ ಏನು ಭಗವಂತನಿಗೆ ಏನು ಬೇಕು, ಅದು ಖಂಡಿತವಾಗಿ ಅವನಿಗೆ ಇಷ್ಟ ಇದ್ದಿದ್ದೆ ಅಂತ. ಆದರೆ ಕೆಳಗಿನ ಸ್ತರಗಳಲ್ಲಿ ನಮಗೆ ಒಂದು ಸೂಚನೆ ಗೊತ್ತಾಗ್ಬೋದು, ಭಗವಂತ ಸೂಚನೆಗಳನ್ನು ನೀಡಬಹುದು. ಆದರೆ ನಮಗೆ 100% ಗೊತ್ತಿಲ್ಲ ಅಲ್ವಾ? 100% ಗೊತ್ತಿಲ್ಲ ಅಲ್ವಾ? ಅಂದ್ರೆ ಭಗವಂತನಿಗೆ ಇದೇ ಬೇಕೋ ಅಥವಾ ಬೇರೆ ಬೇಕೋ ಅಂತ ಗೊತ್ತಿರೋದಿಲ್ಲ. ಆದ್ರೆ ಆಸಕ್ತಿ ಸ್ಟೇಜ್ ಅಲ್ಲಿ ನಮ್ಗೆ 100% ಆಸಕ್ತಿ ಭಾವ ಪ್ರೇಮ ಸ್ಟೇಜ್ ಅಲ್ಲಿ 100% ಗೊತ್ತಾಗುತ್ತೆ ಏನು ಇದೇ ಭಗವಂತನಿಗೆ ಇದೇ ಬೇಕು, ನಾನು ಇದನ್ನೇ ಪ್ರಿಪೇರ್ ಮಾಡ್ತೀನಿ, ಅವಾಗ ಇದೇ ಅವನಿಗೆ ಸಂತೋಷ ಆಗ್ತದೆ. ಅವರು ಭಗವಂತ ಪತ್ರ ಪುಷ್ಪಂ ಫಲಂ ತೋಯಂ ಅಂತ ಅಷ್ಟೇ ಕೇಳ್ತಾರೆ ಪ್ರಭುಜಿ. ನೀವು ಅದೇ ಕೊಡಿ ಇದೇ ಕೊಡಿ ಅಂತಾನು ಕೇಳಿಲ್ಲ ಅಲ್ವಾರು. ಪತ್ರ ಪುಷ್ಪಂ ಫಲಂ ತೋಯಂ ಇಮೇ ಮತ್ತೆ ಅಭಯ ಏನೋ ಹೇಳ್ತಾರೆ ಪ್ರಭುಜಿ. ಸೊ ಅದು ನಮ್ಮ ಪ್ರಾಥಮಿಕ ಸ್ತರದಲ್ಲಿ ಅದೇ ರೀತಿ ನಾವು ಮಾಡ್ತೀವಿ. ಪತ್ರಂ ಪುಷ್ಪಂ ಫಲಂ ತೋಯಂ, ನಮ್ಗೆ ಏನು ಇಷ್ಟ ಇದೆ ನಮ್ಮ ಇಷ್ಟದ ಪ್ರಕಾರ ನಾವು ಸೀಸನಲ್ ಫ್ರೂಟ್ಸು ಏನೋ ಇದೆ ಅದನ್ನು ನಾವು ಪ್ರಾಥಮಿಕವಾಗಿ ಅದನ್ನ ನೀಡ್ತೇವೆ. ಹೈಯರ್ ಸ್ಟೇಜಸ್ಗಳಲ್ಲಿ ಭಗವಂತನಿಗೆ ಯಾವ್ದು ಬೇಕು ಅದನ್ನೇ ಕೊಡ್ತೇವೆ. ಸೊ ಆದ್ರೆ ಅದು ತುಂಬಾ ಹೈಯರ್ ಸ್ಟೇಜಸ್, ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತಿಲ್ಲ. ಯಾಕಂದ್ರೆ ಅದು ಆ ಸ್ಟೇಜ್ ಬರ್ಬೇಕಾದ್ರೆ ನಮ್ಗೆ ಪರಮಾತ್ಮನ ಹೃದಯದಲ್ಲಿ ಪರಮಾತ್ಮನ ವಾಯ್ಸ್ ನಮ್ಗೆ ಅವನ ಜೊತೆ ಮಾತನಾಡುವಂತಹ ಸ್ಟೇಜ್ ಬರಬೇಕು. ದಟ್ ಈಸ್ ವೆರಿ ಹೈ ಸ್ಟೇಜ್. ಅದರಿಂದ ಅದನ್ನ ಈಗ ಅಷ್ಟೊಂದು ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು. ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಇಲ್ಲಾಂದ್ರೆ ಕ್ಲಾಸನ್ನು ಕ್ಲೋಸ್ ಮಾಡೋಣ. ವೈಷ್ಣವ ಪ್ರಣಾಮದೊಂದಿಗೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶೀಲ ಪ್ರಭುಪಾದ್ ಕಿ ಜೈ. ಶೀಲ ಗುರುದೇವ್ ಕಿ ಜೈ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಪ್ರಣಾಮ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹರೇ ಕೃಷ್ಣ.